ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಸಾಯಂಕಾಲ ಒಂದು ವಾಕ್ ಬರೋರು. ಒಂದಿನ ಇವ್ರು ಹಿಂಗೆ ವಾಕ್ ಬರೋಕ್ಕೆ ಅರಮನೆ ಕೋಟೆ ಬಾಕ್ಲು ಈಚೆ ದಾಟ್ತಿದ್ದಂಗೆ ಒಂದು ಹೆಂಗಸು ಎಲ್ಲಿಂದನೋ ಬಂದಿದ್ದೆ ಮಹಾರಾಜನ್ ಬೈಯಕ್ಕೆ ಶುರು ಮಾಡ್ದು, ನೀನ್ ಯಾವ ಮಹಾರಾಜ, ನೀನ್ ಹಂಗೆ ನೀನ್ ಹಿಂಗೆ ಅಂತ. ಜೊತೆಲಿ ಇವ್ರು ಸೈನಿಕರು ಇರ್ತಾರಲ್ಲ, ಓಡಿಸಿದ್ರು ಅವಳು, ಹೋಗ್ ನೀನ್ ಯಾರು ಹಿಂಗ್ ಬಂದು ಬೈತಿದ್ಯಾ ಮಹಾರಾಜರನ್ನ ಅಂತ. ಸರಿ, ಮಹಾರಾಜರು ಮುಂದಕ್ಕೆ ಹೋದ್ರು. ಪುನಃ ನಾಳೆಗೆ ಬಂದ್ರು, ಪುನಃ ನಾಳೆಗೆ ಬಂತು ಆ ಹೆಂಗಸು, ಪುನಃ ಬೈಯಕ್ಕೆ ಶುರು ಆಯ್ತು. ಪುನಃ ಸೈನಿಕರು ಓಡ್ಸಕ್ ಹೋದ್ರು. ಆಗ ಮಹಾರಾಜರೇ, ಇರಪ್ಪ ಓಡಿಸ್ಬೇಡ, ಬಾಮ್ಮ ಇಲ್ಲಿ. ಏನಪ್ಪ ನಿನ್ ಸಂಕಟ, ನಿನ್ನನ್ನು ಬೈಬೇಕು ನಾನು ಅಂತ ಅನ್ಸ್ತಾ ಇದೆ. ಅಷ್ಟೇ ತಾನೇ, ಬೈಯಮ್ಮ. ಒಂದ್ ಕೆಲಸ ಮಾಡ್ರಿ ದಿವಾನ್ರೆ, ಇವ್ರಿಗೆ ದಿನ ಕೆಲ್ಸಕ್ಕೆ ಸೇರಿಸ್ಕೊಳ್ರಿ, ದಿನ ಬಂದು ನಮ್ನ ಆಸ್ಥಾನದಲ್ಲಿ ಒಂದ್ 5 ನಿಮಿಷ ಇವ್ರು ಬೈದ್ಬಿಟ್ಟು ಹೋಗ್ಬೇಕು ಇವ್ರು, ಅದೇ ಇವ್ರ ಕೆಲಸ ಅಂದ್ರು. ಆಯ್ತು, ಮಾರನೇ ಬೆಳಗ್ಗೆ ಅವ್ರು ಕರ್ಸಿದ್ರು. ಸಾಯಂಕಾಲ ಪುನಃ ಬರೋದು, ಆ ಅಮ್ಮ ಬೈಯೋದು. 2 ದಿನ ಬೈದ್ಮೇಲೆ 3ನೇ ದಿನ, ಯಾಕಮ್ಮ ನನ್ ಬೈತೀಯ, ನಾನೇನಮ್ಮ ನಿನಗೆ ಮಾಡಿದ್ದೀನಿ ಅಂದಾಗ, ಸ್ವಾಮಿ ನನ್ನ ಬಾಲ್ಯ ವಿವಾಹ ಮಾಡಿದ್ರು. ಹಾಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ, ಬಾಲ್ಯ ವಿವಾಹ ಮಾಡಿದ್ರು, ಗಂಡ ತೀರ್ಕೊಂಬಿಟ್ಟ, ಮಕ್ಳಿಲ್ಲ, ತವ್ರ ಮನೇಲೂ ಯಾರೂ ಇಲ್ಲ, ಈಗ ನನ್ಗೆ ಯಾರೂ ಇಲ್ಲ, ಈಗ ನಾನು ಊಟ ತಿಂಡಿ ಮಾಡೋದು ಹೆಂಗೆ ಅಂತ ಕೇಳ್ಕೊಂಡಾಗ ಮಹಾರಾಜರು ನಿಂತು ನಿಲಾಗಾಲದಲ್ಲಿ ಆ ಅಮ್ಮನಿಗೆ ತಿಂಗ್ಳಿಗೆ 25 ರೂಪಾಯಿ, 25 ಸೇರ್ ಅಕ್ಕಿ, ಬೇಳೆ, ಏನೇನ್ ಬೇಕೆಲ್ಲ ಕೊಟ್ಬಿಟ್ಟು ಕಳಿಸಿದ್ರು. ಆಮೇಲೆ ಯೋಚನೆ ಮಾಡಿದ್ರು, ನೋಡು ಈ ಒಬ್ಬಳು ಹೆಂಗಸ್ ಇಲ್ಲಿಗೆ ಬಂದು ಇಲ್ಲಿ ತನಕ ಬರಕ್ಕಾಗದೇ ಇರೋ ಇಂಥ ಹೆಂಗಸರು ಎಷ್ಟಿದ್ದಾರೆ ಅಂತ ಹೇಳಿ ಭಾರತದ ಮೊದಲ ವಿಧವಾ ವೇತನ ತಂದ ಪುಣ್ಯಾತ್ಮ. ಈಗ 225 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ಇಂಗ್ಲಿಷ್ ಮೆಡಿಸಿನ್ ಬರೋದಕ್ಕೆ ಮುಂಚಿತವಾಗಿ, ಇಂಗ್ಲಿಷ್ ಮೆಡಿಸಿನ್ ನಮ್ಮ ದೇಶಕ್ಕೆ ಬಂದಿರಲಿಲ್ಲ. 1806ರಲ್ಲಿ ಮೊದಲು ವ್ಯಾಕ್ಸಿನ್ ಬಂತು. ಅದಕ್ಕೆ ಮುಂಚೆ ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ಗೊತ್ತೇ ಇರಲಿಲ್ಲ. ಕೆಮಿಕಲ್ ಅನ್ನೋದು ನಮ್ಮ ದೇಶದಲ್ಲಿ ಇರಲೇ ಇಲ್ಲ. ಈಗ 225, 226 ವರ್ಷಕ್ಕೆ ತಗೊಂಡ್ರೆ, ಹಾಗೆಲ್ಲ ಜನ ಶುದ್ಧವಾದ ಗಾಳಿ ಇತ್ತು, ಶುದ್ಧವಾದ ನೀರಿತ್ತು, ಎಲ್ಲೂ ಕೆಮಿಕಲ್ ಇರಲಿಲ್ಲ. ಜನ ಎಲ್ಲ ಕಷ್ಟಪಟ್ಟು ದುಡಿತಾ ಇದ್ರು. ಹೊಲ ಗದ್ದೆಗೆ ಹೋಗೋರು, ಅವರು ಕಮ್ಮಾರ್ಕೆ, ಚಮ್ಮಾರ್ಕೆ, ಕುಂಬಾರ, ಅವನು ಗೇಮೆ ಮಾಡೋವನು, ಜಮೀನ್ಗೆ ಹೋಗೋನು, ಮೀಡಿ ಹಿಡಿಯೋನು, ಎಲ್ಲ ಅವ್ರವ್ರ ಕುಲ್ಕಸ್ಬು ಬಹಳ ಕಷ್ಟಪಟ್ಟು ಮಾಡೋರು. ಈಗ ನಂಗೆ ಆಫೀಸ್ಗೆ ಹೋಗಿ ಬರೋದೇನು, ಕೂತ್ಕೊಂಡು ಕೆಲಸ ಮಾಡೋದನ್ನೋದು ಏನು ಕಲ್ಪನೆನೇ ಇಲ್ಲದೆ ಇರೋ ಕಾಲ. ಆಗ ಎಲ್ಲ ಒಳ್ಳೆ ಆಹಾರನೇ ತಿನ್ನೋರು. ಆದ್ರೂ ಆಗ ಭಾರತದ ಮಾನವನ ಸರಾಸರಿ ಆಯುಸ್ಸು 35 ವರ್ಷ, ಇಂಗ್ಲೆಂಡಲ್ಲಿ 32 ವರ್ಷ. ಭಾರತದ ಮಾನವನ ಸರಾಸರಿ ಆಯುಸ್ 35 ವರ್ಷ ಬದುಕ್ತಾ ಇದ್ದಿದ್ದು, ಸರಾಸರಿ ಬದುಕ್ತಾ ಇದ್ದಿದ್ದು 35 ವರ್ಷ. ಇಂಗ್ಲೆಂಡಲ್ಲಿ 32 ವರ್ಷ. ಇಂಥ ಕಾಲಕ್ಕೆ ಇಂಗ್ಲೆಂಡ್ನಲ್ಲಿ ವಿಜ್ಞಾನಿಗಳು ಸಂಶೋಧನೆ ಮಾಡಿ ವ್ಯಾಕ್ಸಿನ್ ತಗೊಂಡ್ಬಂದ್ರು. ಒಂದೊಂದು ರೋಗ ಬಂದ್ರೆ ಯಾರು ಬದುಕ್ಲೇ ಇರ್ಲಿಲ್ಲ, ಊರೇ ತೀರ್ಕೊಂಡು ಹೊರಟೋಗೋದು, ಊರೇ ಖಾಲಿ ಮಾಡ್ಕೋಬೇಕಾಗೋದು, ಖಾಲಿ ಮಾಡ್ಕೊಂಡು ಹೊರಟೋಗೋದು. ಎಷ್ಟು ಮಟ್ಗಪ್ಪ ಅಂತಂದ್ರೆ, ಆ ಊರಿನ ದೇವಸ್ಥಾನಗಳಲ್ಲಿ ದೀಪ ಹಚ್ಚಕ್ಕೂ ಒಬ್ರು ಇರ್ತಿರ್ಲಿಲ್ಲ, ಆ ತರ ಜನ ತೀರ್ಕೊಂಡು ಹೋಗ್ಬಿಡೋರು. ಇಂಗ್ಲಿಷ್ ಮೆಡಿಸಿನ್ ಬಂತು. ಇಂಗ್ಲಿಷ್ ಮೆಡಿಸಿನ್ ಬಂದಾಗ 1806ರಲ್ಲಿ ಲಂಡನ್ನಿಂದ ಬಾಂಬೆಗೆ ಬಂತು, ಬಾಂಬೆಯಿಂದ ಮದ್ರಾಸಿಗೆ ಬಂತು, ಈ ಮದ್ರಾಸಿಂದ ಬೆಂಗಳೂರಿಗೆ ಬಂತು. ಬೆಂಗಳೂರಿನ ಒಂದು ವ್ಯಾಕ್ಸಿನ್ ಡಿಪೋ ಅಂತ ಮಾಡಿ ಇಟ್ರು. ಈ ಬಾಂಬೆಗೆ ಬಂತಲ್ಲ ಮೊದಲನೇದಾಗಿ, ಬಂದಾಗ ಒಂದು ಪ್ರಯೋಗಾರ್ಥವಾಗಿ ಒಂದು ಹುಷಾರಿಲ್ದಿರೋ ಒಂದು ಮಗುಗೆ ಅದೊಂದು ಸೂಜಿ, ಇಂಜೆಕ್ಷನ್, ವ್ಯಾಕ್ಸಿನ್ ಕೊಡೋಣ ಅಂತ ಕೊಟ್ರು. ಆ ಮಗು ಮೊದಲೇ ವಿಷಮ ಶೀತ ಜ್ವರದಿಂದ ಬಳಲ್ತಾ ಇತ್ತು. ಇವ್ರು ವ್ಯಾಕ್ಸಿನ್ ತಗೊಂಡಾಗ ತೀರೋಯ್ತು. ಈ ನಮ್ ಜನ ಗೊತ್ತಲ್ಲ, ನಮ್ ಜನ ಗಾಸಿಪ್ ಮಾಡೋದು ಜಾಸ್ತಿ ಅಲ್ವೇ. ಇಂಗ್ಲಿಷ್ನವ್ರು ಸೂಜಿ ತಕೊಂಡ್ರು ಸತ್ತೋಗ್ತಾರೆ, ಯಾರು ತಗೋಬೇಡಿ ಅಂತ ಗಾಸಿಪ್ ಹಬ್ಬಿಸ್ಬಿಟ್ರು. ಯಾಕೆಂದ್ರೆ ಅಲ್ಲಿ ಬಾಂಬೆಲೆಲ್ಲ ಎಲ್ಲೋ ತೀರೋಗಿದೆಯಲ್ಲ, ಯಾರು ತಗೊಂಡ್ರು ತೀರ್ಕೊಂಡ್ಬಿಡ್ತಾರೆ, ಯಾರು ತಗಕೂಡ್ದು. ಅಲ್ಲೂ ಯಾರು ತಗೊಳ್ಳಿಲ್ಲ, ಮದ್ರಾಸಲ್ಲೂ ಯಾರು ತಗೊಳ್ಳಿಲ್ಲ, ಬೆಂಗಳೂರಿಗೆ ಬಂತಲ್ಲ ಇಲ್ಲೂ ಯಾರು ತಗೊಳ್ಳಿಲ್ಲ. ಸರಿ, ಇಲ್ಲಿದ್ದವನಾಗ ಲೆಫ್ಟಿನೆಂಟ್ ಕರ್ನಲ್ ಬ್ಯಾರಿ ಕ್ಲೋಸ್ ಅಂದ್ಬಿಟ್ಟು, ರೆಸಿಡೆಂಟ್ ಆಫ್ ಮೈಸೂರು ಸ್ಟೇಟ್, ಬ್ಯಾರಿ ಕ್ಲೋಸ್ ಅಂತ ಅವ್ನು ರೆಸಿಡೆಂಟ್ ಇದ್ದ, ಬ್ರಿಟಿಷ್ ರೆಸಿಡೆಂಟ್. ಮದ್ರಾಸಿನ ಈಸ್ಟ್ ಇಂಡಿಯಾ ಕಂಪನಿಗೆ ಪತ್ರ ಬರೆದ, ಸ್ವಾಮಿ ಇಲ್ಲಿ ಯಾರು ತಗೊಳ್ತಾ ಇಲ್ಲ ಈ ವ್ಯಾಕ್ಸಿನ್, ಇಂಗ್ಲಿಷ್ ಮೆಡಿಸಿನ್ ಯಾರು ತಗೋತಾ ಇಲ್ಲ, ಮತ್ತಿಲ್ಲಿ ಸುಮ್ಮನೆ ಡಿಪೋದಲ್ಲಿ ಕೊಳಿತಾ ಇದೆ, ನಾನು ವಾಪಸ್ ಕಳಿಸ್ತೀನಿ, ಇದನ್ನ ತಗೊಂಡೋಗೋಣ, ಯಾತಿಗೆ ಸುಮ್ಮನೆ ಇಲ್ಲಿಡೋದು. ಆಗ ದಿವಾನ್ ಪೂರ್ಣಯ್ಯನವ್ರು ದಿವಾನ್ರಾಗಿದ್ರು. ಮಹಾರಾಜರು 3ನೇ ಕೃಷ್ಣರಾಜ ಒಡೆಯರು, ಅವ್ರು ಇನ್ನೂ ಚಿಕ್ಕ ಹುಡುಗರು. ಹಂಗಾಗಿ ಅವ್ರ ಅಜ್ಜಿ ಅವರು ನೋಡ್ಕೊತಾ ಇದ್ರು, ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರು.
ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವ್ರಿಗೂ ದಿವಾನ್ ಪೂರ್ಣಯ್ಯನವ್ರಿಗೂ ವಿಚಾರ ಗೊತ್ತಾಯ್ತೆ. ತಡಿಯಪ್ಪ ಏನಪ್ಪ ಯಾಕೆ ವಾಪಸ್ ತಗೊಂಡು ಹೋಗ್ತಾ ಇದ್ಯಾ? ಹಿಂಗೆ ಸ್ವಾಮಿ ಯಾರು ತಗೋತಾ ಇಲ್ಲ. ಇರೇ ತಗೋಸ್ತೀನಿ ಇರೇ ಅಂತ ಹೇಳಿ ನಾವೆಲ್ಲ ಈಗ ಅರಮನೆ ನಿಂತ್ಕೊಂಡು ನೋಡ್ತೀವಲ್ಲ, ಅರಮನೆ ಲೈಟಿಂಗ್ ನೋಡ್ತೀವಲ್ಲ, ಆ ನಿಂತ್ಕೊಂಡು ನೋಡ್ತೀವಲ್ಲ ಈಚೆ, ಅಲ್ಲಿ 3 ಮಂಚ ಹಾಕ್ಸಿದ್ರು, ಸೊಳ್ಳೆ ಪರದೆ ಕಟ್ಟಿಸಿದ್ರು. ರಾಣಿ ವಾಸದಲ್ಲಿ ಹುಷಾರ್ ತಪ್ಪದಂತ 3 ಜನ ರಾಣಿ ವಾಸದಲ್ಲಿ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಬಂದಲ್ಲಿ ಮಲಗಿಸಿದ್ರು. ಎಲ್ಲಾ ಊರಿಗೂ ಡಂಗೂರ ಸಾರಿಸಿದ್ರು ಮಹಾರಾಜರು. ಮಹಾರಾಜರ ಮನೆ ರಾಣಿ ಪರಿವಾರದವರು ಇಂಗ್ಲಿಷ್ ಸೂಜಿ ಚುಚ್ಚಿಸ್ಕೊಳ್ತಾ ಇದ್ದಾರೆ, ಎಲ್ಲರೂ ಬಂದು ನೋಡತಕ್ಕದ್ದು, ಆಜ್ಞೆ ಅಂತ ಹೊರಡಿಸಿದ್ರು. ಮಹಾರಾಜರ ಆಜ್ಞೆ ಇನ್ನು ಯಾರು ತಪ್ಸಂಗಿಲ್ಲ. ಎಲ್ಲಾ ಊರಿಂದ ಗಾಡಿ ಕಟ್ಕೊಂಡ್ ಬಂದ್ರು. ಗಾಡಿ ಕಟ್ಕೊಂಬಂದು ಎಲ್ಲ ನಿಂತ್ಕೊಂಡ್ರು. ಅಲ್ಲಿ ನೋಡ್ತಾರೆ 3 ಮಂಚ ಇದೆ, ರಾಣಿ ವಾಸದ ಜನ ಮಲಗಿದ್ದಾರೆ, ಲೇಡೀಸು, ಸೊಳ್ಳೆ ಪರದೆ ಕಟ್ಟಿದ್ದಾರೆ, ಮಹಾರಾಜರು ನಿಂತಿದ್ದಾರೆ, ದಿವಾನ್ ಪೂರ್ಣಯ್ಯನವ್ರು ನಿಂತಿದ್ದಾರೆ. ಎಲ್ಲ ಬಂದ್ರೇನೆಯ? ಎಲ್ಲ ಬಂದ್ರಪ್ಪ, ನೋಡ್ತಾ ಇದ್ದೀರೇನೆಯ? ನೋಡ್ತಾ ಇದೀವಿ, ಕೊಡ್ರಪ್ಪ ಈಗ ಅಂದಾಗ ಭಾರತದ ಮೊದಲ ವ್ಯಾಕ್ಸಿನ್ ನಾವು ಮೈಸೂರು ಅರಮನೆಯಲ್ಲಿ ತಗೊಂಡ್ವಿ. ಭಾರತದ ಮೊದಲ ವ್ಯಾಕ್ಸಿನ್ ಅದು, ಇಂಜೆಕ್ಷನ್, ಇಂಗ್ಲಿಷ್ ಇಂಜೆಕ್ಷನ್ ತಗೊಂಡಿದ್ದು 1806ನೇ ಇಸ್ವಿನಲ್ಲಿ ತಗೊಂಡ್ರು. ಆ ರಾಣಿ ವಾಸದ ಇಂಜೆಕ್ಷನ್ಗೆ ಬ್ರಿಟಿಷ್ ಡಾಕ್ಟರ್ ಬಂದಿದ್ರು, ಸರ್ಜನ್, 3 ಜನಕ್ಕೂ ಇಂಜೆಕ್ಷನ್ ಕೊಟ್ರು. ಆದ್ರೆ ನಮ್ ಜನ ಸುಲಭ ಅಲ್ವಲ್ಲ. ಇವತ್ತು ತಗೊಂಡ್ರು, 4 ಸತ್ತೋಗ್ಬಿಟ್ರೆ ಏನ್ ಮಾಡೋಣ? ನಾವು ಊರ್ಗ್ ಹೊಟ್ಟೋಗ್ಬಿಟ್ರು, ಅವ್ರು 4 ಸತ್ತೋಗ್ಬಿಟ್ರೆ ನಮ್ಗೆ ಗೊತ್ತಿಲ್ವಲ್ಲ. ನಾಳೆನೂ ಬಂದ್ ನೋಡಿದ್ರು, ನಾಳಿದ್ದು ಬಂದ್ ನೋಡಿದ್ರು, 10 ದಿನ ಬಂದ್ ನೋಡಿದ್ರು ಜನ. ಇವರು ಮಹಾರಾಜರು 10 ದಿನಾನು ಅವ್ರನ್ನ ಅಲ್ಲೇ ಮಲಗಿಸಿ ಈಚೆನೆ. ಅವ್ರೆದ್ದು ಹುಷಾರಾಗಿ ಓಡಾಡಂಗ ಆದ್ಮೇಲೆ ಜನ ಈಗ ಸರಿ ಅಂತ ಆಗ ಒಬ್ಬೊಬ್ರೆ ಇಂಜೆಕ್ಷನ್ ತಗೊಳಕ್ ಶುರು ಮಾಡಿದ್ರು. ಮೈಸೂರವ್ರು ತಗೊಂಡ್ರು, ಬೆಂಗಳೂರವ್ರು ತಗೊಂಡ್ರು, ಹಿಂಗ್ ಮುಂದಕ್ಕೆ ಹೋಯ್ತು. ಮದ್ರಾಸ್ನವರು, ತಮಿಳ್ನಾಡಿನವ್ರು ತಗೊಂಡ್ರು, ಆಂಧ್ರದವ್ರು ತಗೊಂಡ್ರು, ಹಂಗೆ ಮಹಾರಾಷ್ಟ್ರ ಮುಂದಕ್ಕೆ ಹೋಗಿ ಭಾರತಾದ್ಯಂತ ಈ ವ್ಯಾಕ್ಸಿನ್ ತಗೊಂಡ್ರು. ಮೊದಲು ವ್ಯಾಕ್ಸಿನ್ ತಗೊಂಡಿದ್ದು ಮೈಸೂರು ಅರಮನೆಯಲ್ಲಿ, ಭಾರತದ ಇತಿಹಾಸದಲ್ಲೇ ಮೊದಲು ಇಂಜೆಕ್ಷನ್ ಅಂತ ಬಂದಿದ್ದು ಮೊದಲನೇದಾಗಿ ಮಹಾರಾಣಿ ವಾಸದವ್ರು ಕೊಡ್ಲಾಯ್ತು. ಈ 35 ವರ್ಷ ಇತ್ತಲ್ಲ, ಹಾಗೆಲ್ಲ ನೋಡಿ ನಿಮ್ ತಾತ ಮುತ್ತಾತಂದ್ರಿಗೆಲ್ಲ 8 10 ಮಕ್ಳಲ್ವೇ. ಯಾಕೆ ಅಂದ್ರೆ 1 2 ಉಳ್ಕೊಳ್ಳಿ ಅಂತ ಆಗಿದೆ, ಉಳಿತಾ ಇರ್ಲಿಲ್ಲ ಮಕ್ಳು, ಏನು ಔಷಧಿನೇ ಇರ್ಲಿಲ್ವಲ್ಲ. ಇದ್ದಂಗೆ ಹೋದ್ರು ಓದಂಗೆ ಅಂತ ತಾನೇ. ಆಗ ಯಾವ್ದಾರು 1 2 ಆಳು ಉಳ್ಕೊಳ್ಳಿ ಅನ್ನೋದಕ್ಕೆ 8 10 ಮಕ್ಳು ಉಡ್ಸೋರು ಪಾಪ. ಈ ವ್ಯಾಕ್ಸಿನ್ ತಗೊಂಡ್ಬಿಟ್ರಲ್ಲ, ಎಲ್ಲ ಉಳ್ಕೊಳಕ್ಕಾಗ್ಬಿಟ್ಟ. 100 ವರ್ಷ ಆದ್ಮೇಲೆ 1806ರಲ್ಲಿ ವ್ಯಾಕ್ಸಿನ್ ಕೊಟ್ರು, 1ನೇ ತಲೆ 2ನೇ ತಲೆ ಬಂತಲ್ಲ. 1910ನೇ ಇಸ್ವಿಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳೋ ಕಾಲಕ್ಕೆ ಇವರೆಲ್ಲ ಉಳ್ಕೊಳಕ್ಕಾಗ್ಬಿಟ್ಟು ಎಲ್ಲ ಇಂಜೆಕ್ಷನ್ ತಗೊಂಡು ಬಲಿಷ್ಠರಾಗೋಗಿದ್ರಲ್ಲ. ಆಗ ಈಗ ನಮ್ ತಾತಂದು ಏನಪ್ಪ ನಿನ್ ಸಾಧನೆ ಅಂದ್ರೆ 10 ಮಕ್ಳಿಗೆ ಮದುವೆ ಮಾಡಿದೀನಿ ಕಣೆ ನಾನು, ಅದೇ ಸಾಧನೆ. ಆಗ ಎಲ್ಲ ಉಳ್ಕೊಂಡ್ಬಿಟ್ರು, ಅವ್ರು ಮದುವೆ ಮಾಡಿ ಸಾಕ್ಬೇಕಲ್ಲಪ್ಪ. ಇದನ್ನ ಮನಗಂಡಂತ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು, ದಿವಾನರಾಗಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರು ಇದೇ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಏನ್ ಮಾಡೋಣ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಉಳೋ ಜಮೀನ್ ಅಷ್ಟೇ ಇದೆಯಲ್ಲ, ಉತ್ಪತ್ತಿ ಅಷ್ಟೇ, ಅಕ್ಕಿ ಬೆಳೆ ಉತ್ಪತ್ತಿ ಅಷ್ಟೇ ಇದೆಯಲ್ಲ, ಅದೆಲ್ಲ ಜಾಸ್ತಿ ಆಗುತ್ತೆ, ಅದಷ್ಟೇ ಇದೆ. ಹಂಗಾಗಿ ಈ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂತೇಳಿ ಭಾರತದ ಮೊದಲ ಫ್ಯಾಮಿಲಿ ಪ್ಲಾನಿಂಗ್ ತಂದಿದ್ದು ಇದೇ ಬೆಂಗಳೂರಲ್ಲಿ. ಭಾರತದ ಮೊದಲ ಫ್ಯಾಮಿಲಿ ಪ್ಲಾನಿಂಗ್ ತಂದ್ರು. ನಿಲ್ಸಿ ಸಾಕು, 8 ಮತ್ತು ಉಗಿಸ್ಬೇಡ್ರಯ್ಯ, ನಿಲ್ಸಿ ಸಾಕು ಅಂತೇಳಿ ಮೊದಲು 3ಕ್ಕೆ ನಿಲ್ಸಿದ್ರು. ಹಾಗೆಲ್ಲ ನಿಮ್ಗೆಲ್ಲ ಗೊತ್ತು, ಸ್ಕೂಲಲ್ಲೆಲ್ಲ ಕಾಂಪೌಂಡ್, ಸರ್ಕಾರಿ ಸ್ಕೂಲ್ ಶಾಲೆ ಮೇಲೆ ಕಾಂಪೌಂಡ್ ಮೇಲೆ ಬರೆಯೋರಲ್ಲ ಆರೋಗ್ಯ ಇಲಾಖೆಯವರು, ಸ್ಲೋಗನ್ನು 1 2 ಬೇಕು, 3 ಮಕ್ಕಳು ಸಾಕು ಅಂತ ಬರೆಯೋರು. ಅದು ಆಯ್ತು, 10 ವರ್ಷ 20 ವರ್ಷ 30 ವರ್ಷ 3 ಮಕ್ಳಿಗೂ ಜಾಸ್ತಿ ಆಗೋಯ್ತಲ್ಲ. ಪುನಃ ಇನ್ನೊಂದು ಸ್ಲೋಗನ್ ಬರೆದ್ರು, ಆರ್ತಿಗೊಬ್ಬ ಮಗಳು ಮಗ ಅಂತ, 2 ಸಾಕ್ರೆ ನಿಲ್ಸಪ್ಪ 2ಗೆ ಅಂತ. ಅದು ಬಂತು. ಇನ್ನೊಂದು 25 30 ವರ್ಷ ಬಂತು, ಅದು ಜಾಸ್ತಿ ಆಯ್ತು. ಇನ್ನೂ ಒಂದು ಸ್ಲೋಗನ್ ತಂದ್ರು, ಮನೆಗೆ 1 ಮಗು, ದೇಶಕ್ಕೆ ನಗು ಅಂತ. ಒಂದೇ ಸಾಕು, ನಿಲ್ಸಿ ಅಂತ. ಈಗಿನ ಸ್ಲೋಗನ್ ಏನ್ ಹೇಳಿ ನೋಡೋಣ. ಈಗ ನೀವು ಆರೋಗ್ಯ ಇಲಾಖೆ ಸ್ಲೋಗನ್ ನಮ್ ಶಾಲೆ ಕಾಂಪೌಂಡ್ ಮೇಲೆ ನೋಡಿದ್ರೆ, ಗಂಡ ಹೆಂಡತಿ ಫೋಟೋ ಬರೀ ಹಿಂಗ್ ನಗ್ತಾ ಇರೋದು, ಕೆಳಗ್ ಮಕ್ಳೇ ಇಲ್ಲ. ನಗು ಹೀಗೆ ಇರಲಿ, ಮಗು ಆಮೇಲೆ ಬರ್ಲಿ. ಈಗ ಸೊ ನೋಡಿ, ನಮ್ಮ ಇತಿಹಾಸದಲ್ಲಿ ಹೆಂಗೆ ನಾವೆಲ್ಲ ಈಗ
ಈಗ ನಮ್ಮ ಭಾರತದ ಸರಾಸರಿ ಆಯಸ್ ನೀವು ಗೂಗಲ್ ಮಾಡಿದ್ರೆ 65-70 ವರ್ಷ ಬಂದ್ಬಿಟ್ಟಿದೆ. ಎಂಥ ಹುಷಾರಿಲ್ದಿರೋನು ಜನ ಈಗ ಹಾಸ್ಪಿಟ್ಲ್ ಅವ್ರನ್ನ ಇಂಜೆಕ್ಷನ್ ಅದು ಇದು ಚುಚ್ಚಿ ಏನೊಂದು ಕೊಟ್ಟು ಮಾತ್ರೆ ಗೀತ್ರೆ ಕೊಟ್ಟು 60-70 ವರ್ಷಕ್ಕೆ ತಳ್ಬಿಡ್ತಾರೆ. ಈಗ ಕರೋನಾ ಬಂದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ಟಿದೀವಿ ಅಲ್ವೇ, ಕರೋನಾ ಬರಕ್ ಮುಂಚೆ ಹಂಗೆ ಇತ್ತು. ಈಗ ಸೊ ನಾವೇನ್ ಮಾಡ್ಬೇಕು, ಈಗ ಪುನಃ ನಾವು ಆಯುರ್ವೇದಿಕ್ ತಗೊಂಡ್ಬಿಟ್ರೆ 100 ವರ್ಷ ಬದುಕ್ತೀವಿ. ಅವೆಲ್ಲ ನಾವು ಬಿಟ್ಬಿಡ್ಬೇಕು. ಈಗ ಇರೋವಾಗ್ಲೇ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು, ಮುಂಚೆಯಿಂದ ಚಿಕ್ಕವರಾಗಿದ್ದಾಗ ಏನ್ ಅನ್ನ ಊಟ ಮಾಡ್ತಾ ಇದ್ದೋ, ಮುದ್ದೆ ಅನ್ನ ಸಾರು ಬದನೆಕಾಯಿ ಬೆಂಡೆಕಾಯಿ ಪಲ್ಯ ತಿನ್ಕೊಂಡು ನೆಮ್ಮದಿಯಾಗಿ ಅಲ್ವೇ ಅಲ್ವೇ. ಈಗ ವ್ಯಾಕ್ಸಿನ್ ಡಿಪೋ ಇದು ನಾನು ಈ ಕಡೆ, ಈಗ ಆ ಕಡೆ ಬರೋಣ ಇತಿಹಾಸಕ್ಕೆ. ಆ ವ್ಯಾಕ್ಸಿನ್ ಡಿಪೋ ಇತ್ತಲ್ಲ, ಆ ವ್ಯಾಕ್ಸಿನ್ ಡಿಪೋನೇ ಆಮೇಲೆ ಇಲ್ಲಿಗೆ ಬಂದಂತ ಬ್ರಿಟಿಷ್ ಸೈನಿಕರು ಏನ್ ಮಾಡೋರು, ಹೆಂಡತಿ ಮಕ್ಳು ಬಿಟ್ಬಿಟ್ಟು ಬಂದ್ಬಿಡೋರು, ಸಂಸಾರ ಬಿಟ್ಬಿಟ್ಟು ಬಂದ್ಬಿಡೋರು. ಯಾವಾಗ ವಾಪಸ್ ಹೋಗ್ತಾರೋ ಅವ್ರಿಗೆ ಗೊತ್ತಿರಲ್ವಲ್ಲ. ಯುದ್ಧಗಳ ಮೇಲೆ ಯುದ್ಧಗಳೆಲ್ಲ ನಡೀತಿತ್ತಲ್ಲ, ಇಲ್ಲೇ ಇರ್ತಿದ್ರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಮೈಂಡ್ ಆ ಕಡೆ ಈ ಕಡೆ ಆಗಕ್ ಶುರು ಆಗೋಗಿ ಭಾರತದ ಮೊದಲ ನಿಮ್ಹ್ಯಾನ್ಸ್ ಇಲ್ಲೇ ಶುರುವಾಗಿದೆ. ಇದೇ ಬೆಂಗಳೂರಲ್ಲಿ ಮಹಾರಾಜರು ಶುರು ಮಾಡಿದ್ರು. ಮೊದಲನೇದಾಗಿ ಸೈನಿಕರ ಒಂದು ಮನೋರೋಗ ತಪಾಸಣೆಗೆ. ಪಾಪ ಅವರೆಲ್ಲ ಯುದ್ಧ ಮಾಡಿ ನಿಂತು ಸಂಸಾರ ಇಲ್ದಲೆ ಇವರೆಲ್ಲ ಮೈಂಡ್ ಎಫೆಕ್ಟ್ ಆಗೋಗಿದೆ ಅಂತ ಅವ್ರಿಗೆ ಶುರು ಮಾಡಿದ್ರು. ಅದಾದ್ಮೇಲೆ ಈಗಿನ ನಿಮ್ಯಾನ್ಸ್ಗೆ 140 ಎಕರೆ ಜಾಗನ ಮಹಾರಾಜರು ಉಚಿತವಾಗಿ ಕೊಟ್ಟು ಅಲ್ಲಿಗೆ ಅದನ್ನ ಶಿಫ್ಟ್ ಮಾಡಿದ್ರು. ಅದಾದ್ಮೇಲೆ ಅದೇ ಬಿಲ್ಡಿಂಗ್ ಅಲ್ಲಿ ಮೊದಲು ವ್ಯಾಕ್ಸಿನ್ ಡಿಪೋ ಇತ್ತು 1806ರಲ್ಲಿ. ಅದಾದ್ಮೇಲೆ ಭಾರತದ ಮೊದಲನೇ ನಿಮ್ಯಾನ್ಸ್ ಅಲ್ಲಿಗೆ ಬಂತು. ಅದಾದ್ಮೇಲೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅದೇ ಬಿಲ್ಡಿಂಗ್ ಬಂತು. ನೀವು ಮೈಸೂರು ಬ್ಯಾಂಕ್ ಬಿಲ್ಡಿಂಗ್ ನೋಡಿದಿರಲ್ಲ, ಮೆಜೆಸ್ಟಿಕ್ ಕೆಂಪೇಗೌಡ ರಸ್ತೆ ಮೈಸೂರು ಬ್ಯಾಂಕ್ ಬಿಲ್ಡಿಂಗ್ ನೋಡಿದಿರಲ್ಲ, ಮುಂದೆ ದೊಡ್ಡ ಬಿಲ್ಡಿಂಗ್ ನೋಡಿದೀರಾ, ಅದ್ರ ಹಿಂಭಾಗದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಹಳೆ ಬಿಲ್ಡಿಂಗ್. ಅದೇ ಭಾರತದ ಮೊದಲ ವ್ಯಾಕ್ಸಿನ್ ಡಿಪೋ, ಮೊದಲ ನಿಮ್ಹ್ಯಾನ್ಸು, ಮೊದಲ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಆಯ್ತಾ? ಇದು ಮಹಾರಾಜರು ನಮ್ಗೆಲ್ಲ ಮಹಾರಾಜರು ಎಷ್ಟು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಮಹಾರಾಜರು ಎಷ್ಟು ಸೂಕ್ಷ್ಮವಾಗಿ ಜನಗಳಿಗೋಸ್ಕರ ಬದುಕ್ತಾ ಇದ್ರು ಅನ್ನೋದಕ್ಕೆ. ಮಹಾರಾಜರು ಮತ್ತೆ ನಮ್ಮ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರಲ್ಲಿರುವಾಗ ಇವರು ದಿನ ಸಂಜೆ ಅರಮನೆ ಸುತ್ತ ಒಂದು ವಾಕಿಂಗ್ ಮಾಡೋದು ವಾಡಿಕೆ. ಅರಮನೆ ಹೊರಗಡೆ ಕೋಟೆ ಸುತ್ತ ಒಂದು ವಾಕ್ ಬರೋರು, ಸಂಜೆ ಒಂದು 5 ಗಂಟೆಗೆ. ದಿನ ಒಂದು ಸಾಯಂಕಾಲ ಒಂದು ವಾಕ್ ಬರೋರು. ಒಂದಿನ ಇವ್ರು ಹಿಂಗೆ ವಾಕ್ ಬರಕ್ಕೆ ಅರಮನೆ ಕೋಟೆ ಬಾಕ್ಲು ಈಚೆ ದಾಟ್ತಿದ್ದಂಗೆ ಒಂದು ಹೆಂಗಸು ಎಲ್ಲಿಂದನೋ ಬಂದಿದ್ದೆ ಮಹಾರಾಜನ್ ಬೈಯಕ್ ಶುರು ಮಾಡ್ದು, ನೀನ್ ಯಾವ ಮಹಾರಾಜ, ನೀನ್ ಹಂಗೆ ನೀನ್ ಹಿಂಗೆ ಅಂತ. ಜೊತೆಲಿ ಇವ್ರು ಸೈನಿಕರು ಇರ್ತಾರಲ್ಲ, ಓಡ್ಸೋರು ಅವಳು, ಹೋಗ್ ನೀನ್ ಯಾರು ಹಿಂಗ್ ಬಂದು ಬೈತಿದ್ಯಾ ಮಹಾರಾಜರನ್ನ. ಸರಿ, ಮಹಾರಾಜರು ಮುಂದಕ್ಕೆ ಹೋದ್ರು. ಪುನಃ ನಾಳೆಗ್ ಬಂತು ಆ ಹೆಂಗಸು. ಪುನಃ ಬೈಯಕ್ ಶುರು ಆಯ್ತು. ಪುನಃ ಸೈನಿಕರು ಓಡ್ಸಕ್ ಹೋದ್ರು. ಆಗ ಮಹಾರಾಜರೇ, ಇರಪ್ಪ ಓಡಿಸ್ಬೇಡ, ಬಾಮ್ಮ ಇಲ್ಲಿ. ಏನಪ್ಪ ನಿನ್ ಸಂಕಟ, ನಿನ್ನ ಬೈಬೇಕು ನಾನು ಅಂತ ಅನ್ಸ್ತಾ ಇದೆ. ಅಷ್ಟೇ ತಾನೇ, ಬೈಯಮ್ಮ. ಒಂದ್ ಕೆಲಸ ಮಾಡ್ರಿ ದಿವಾನ್ರೆ, ಇವ್ರಿಗೆ ದಿನ ಕೆಲ್ಸಕ್ಕೆ ಸೇರಿಸ್ಕೊಳ್ರಿ. ದಿನ ಬಂದು ನಮ್ನ ಆಸ್ಥಾನದಲ್ಲಿ ಒಂದ್ 5 ನಿಮಿಷ ಇವ್ರು ಬೈದ್ಬಿಟ್ಟು ಹೋಗ್ಬೇಕು ಇವ್ರು, ಅದೇ ಇವ್ರ ಕೆಲಸ ಅಂದ್ರು. ಆಯ್ತು. ಮಾರನೇ ಬೆಳಗ್ಗೆ ಅವ್ರು ಕರ್ಸಿದ್ರು. ಸಾಯಂಕಾಲ ಪುನಃ ಬರೋದು, ಆ ಅಮ್ಮ ಬೈಯೋದು. 2 ದಿನ ಬೈದ್ಮೇಲೆ 3ನೇ ದಿನ, ಯಾಕಮ್ಮ ನನ್ ಬೈತೀಯ, ನಾನೇನಮ್ಮ ನಿನಗೆ ಮಾಡಿದ್ದೀನಿ ಅಂದಾಗ, ಸ್ವಾಮಿ ನನ್ನ ಬಾಲ್ಯ ವಿವಾಹ ಮಾಡಿದಾಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ, ಬಾಲ್ಯ ವಿವಾಹ ಮಾಡಿದ್ರು, ಗಂಡ ತೀರ್ಕೊಂಬಿಟ್ಟ, ಮಕ್ಳಿಲ್ಲ, ತವ್ರ ಮನೇಲೂ ಯಾರು ಇಲ್ಲ, ಈಗ ನನ್ಗೆ ಯಾರೂ ಇಲ್ಲ, ಈಗ ನಾನು ಊಟ ತಿಂಡಿ ಮಾಡೋದು ಹೆಂಗೆ ಅಂತ ಕೇಳ್ಕೊಂಡಾಗ ಮಹಾರಾಜರು ನಿಂತು ನಿಲಾಗಾಲದಲ್ಲಿ ಆ ಅಮ್ಮನಿಗೆ ತಿಂಗಳಿಗೆ 25 ರೂಪಾಯಿ, 25 ಸೇರ್ ಅಕ್ಕಿ ಬೇಳೆ ಏನೇನ್ ಬೇಕೆಲ್ಲ ಕೊಟ್ಬಿಟ್ಟು ಕಳಿಸಿದ್ರು. ಆಮೇಲೆ ಯೋಚನೆ ಮಾಡಿದ್ರು, ನೋಡು ಈ ಒಬ್ಬಳು ಹೆಂಗಸ್ ಇಲ್ಲಿಗೆ ಬಂದು ಇಲ್ಲಿ ತನಕ ಬರಕ್ಕಾಗದೇ ಇರೋ ಇಂಥ ಹೆಂಗಸರು ಎಷ್ಟಿದ್ದಾರೆ ಅಂತ ಹೇಳಿ ಭಾರತದ ಮೊದಲ ವಿಧವಾ ವೇತನ ತಂದ ಪುಣ್ಯ. ವಿಡೋಸ್ ಪೆನ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದೆಲ್ಲ ನಾನು ಹೇಳೋದು 120 ವರ್ಷದ ಹಿಂದೆ, 1910 ಇಸ್ವಿನಲ್ಲಿ ನಾನು ಹೇಳೋದಿಲ್ಲ. ಭಾರತದ ಮೊದಲ ವಿಡೋ ಪೆನ್ಷನ್ ಇಂಟ್ರೊಡ್ಯೂಸ್ ಮಾಡಿ. ಇಷ್ಟು ಸೂಕ್ಷ್ಮವಾಗಿ ಮಹಾರಾಜರು ನಮ್ಮನ್ನೆಲ್ಲ ನೋಡ್ಕೊತಿದ್ರು ಅನ್ನೋದಕ್ಕೆ ನಾನು ಈ ಕತೆ ಹೇಳಿದೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾರತದ ಮೊದಲ ಕಡ್ಡಾಯ ಶಿಕ್ಷಣ ತಂದ್ರು. ಕಡ್ಡಾಯ ಶಿಕ್ಷಣ ತಂದ್ಬಿಟ್ಟಿದ್ರು ಮೊದಲನೇದಾಗಿ. ಏನ್ ಕಡ್ಡಾಯ, ನಮಸ್ತೆ ಸರ್, ಏನ್ ಕಡ್ಡಾಯ ಶಿಕ್ಷಣ ಅಂದ್ರೆ, ಎಲ್ಲಾ ಮಕ್ಕಳು ಮೈಸೂರು ದೇಶ ಅಂದ್ರೆ 9 ಜಿಲ್ಲೆ ಆಗ ನಮ್ಮ ಹತ್ರ ಇದ್ದಿದ್ದು. ಚಾಮರಾಜನಗರದಿಂದ
ಹರಿಹರದವರೆಗೆ, ದಾವಣಗೆರೆ ಹರಿಹರ ಇದೆಯಲ್ಲ ಅಲ್ಲಿವರೆಗೂ ನಮ್ಮ ಮೈಸೂರು ದೇಶ. 9 ಜಿಲ್ಲೆ ಮೈಸೂರು ದೇಶದಲ್ಲಿ ಎಲ್ಲಾ ಮಕ್ಕಳು ಶಾಲೆಗೆ ಹೋಗ್ಬೇಕು. ಏನು ಎಕ್ಸ್ಕ್ಯೂಸ್ ಹೇಳಂಗಿಲ್ಲ, ತಪ್ಪು ಹೇಳಂಗಿಲ್ಲ, ತಪ್ಪಿಸ್ಕೊಳಂಗಿಲ್ಲ. ಅದು ಕಡ್ಡಾಯ ಶಿಕ್ಷಣ ಭಾರತದಲ್ಲೇ ಮೊದಲನೇದಾಗಿ ತಂದ್ರು. ಎಲ್ಲಾ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತಾಯ್ತು. ಹೋದ್ರು. 3 ತಿಂಗಳಾಯ್ತು. ಆ ಪೇರೆಂಟ್ಸ್ ಬಂದ್ರು. ಏನಪ್ಪ ಮಾಸ್ವಾಮಿ, ನಮ್ಮನ್ನೇನ ನೀವು ಮಕ್ಳನ್ನ ಸ್ಕೂಲ್ಗೆ ಕಳಿಸಿ ಅಂದ್ಬಿಟ್ರಿ, ನಾವೆಲ್ಲ ಕಳಿಸಿದೀವಿ. ಅವ್ರು ತಗೊಂಬಂದು ಇಲ್ಲಿ ಹೋಮ್ವರ್ಕ್ ತಗೊಂಬಂದ್ರೆ ಇದೇನು ಹೇಳ್ಕೊಡು ಅಂತ. ನಮ್ಗೇನ್ ಗೊತ್ತಿದ್ದು? ನಮ್ ಜೀವಮಾನದಲ್ಲಿ ಮೊದಲನೇ ಒಂದು ಶಾಲೆಗೆ ಹೋದವನೇ ನನ್ನ ಮಗ, ಅಕ್ಷರ ಕಲ್ತವ್ ನಮ್ಮ ಮಗ. ಇವನೇನೋ ತಗೊಂಬಂದು ನಮ್ಮನ್ನ ಕೇಳ್ತಾ ಇದ್ದೇನೆ, ನಾವೇನ್ ಮಾಡ್ಬೇಕು? ಆಗ ಮಹಾರಾಜರು ಭಾರತದ ಮೊದಲ ವಯಸ್ಕರ ಶಿಕ್ಷಣ ತಂದರು. ನೀವು ಬೆಳಗ್ಗೆ ಎದ್ದು ಜಮೀನ್ಗೆ ಹೋಗ್ಬೇಕು, ಸಂಜೆ ಸ್ಕೂಲ್ಗೆ ಹೋಗ್ಬೇಕು. ಭಾರತದ ಮೊದಲ ವಯಸ್ಕರ ಶಿಕ್ಷಣ ತಂದರು. ಅದು ಆಯ್ತು 3 ತಿಂಗಳು. ಇನ್ನೊಂದಷ್ಟು ಜನ ಬಂದ್ರು. ಅವರೆಲ್ಲ ಕೂಲಿಯವರು. ಎಲ್ಲರ ಹತ್ರನೂ ಜಮೀನ್ ಇರ್ಬೇಕು ಅಂತ ಏನಿಲ್ವಲ್ಲಪ್ಪ, ಎಲ್ಲ ಶ್ರೀಮಂತರು ಏನಿಲ್ವಲ್ಲ, ಕೂಲಿಯವರು ಇದ್ರು. ಅವ್ರಿಗೂ ಮಕ್ಳಿದ್ರು. ಸ್ವಾಮಿ, ಅವಾಗೆಲ್ಲ ಕೂಲಿಯವ್ರು ಮಕ್ಳನ್ನು ಕೂಲಿ ಕರ್ಕೊಂಡು ಹೋಗೋರೆಲ್ಲ ಮಕ್ಳಿಗೂ ಕೂಲಿ ಕೊಡೋರು. ಆಮೇಲೆ ಸ್ವತಂತ್ರ ಬಂದ್ಮೇಲೆ ಅದು 18 ವರ್ಷಕ್ಕೆ ಮಾಡ್ಬಿಟ್ರು. ಸ್ವಾಮಿ, ನಮ್ಮ ಮಕ್ಳನ್ನ ನಾವು ಕೂಲಿಗೆ ಕರ್ಕೊಂಡು ಹೋಗ್ತಾ ಇತ್ತು. 2-3 ಮಕ್ಳು ನಮ್ಗೆ ದಿನಕ್ಕೆ 4 ಆಣಿ 8 ಆಣಿ ಸಿಗ್ತಾ ಇತ್ತು ಮಕ್ಳಿಗೆ. ದಿನಕ್ಕೆ 8 ಆಣಿ ಸಿಕ್ತಿದ್ದು ನೀವು ತಪ್ಪಿಸ್ಬಿಟ್ರಿ. ಈಗ ನಾವು ಕೂಲಿ ಕಳಿಸೋ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸ್ಬಿಟ್ವಲ್ಲಪ್ಪ, ನಮ್ಮ ಕೂಲಿ ತಪ್ಪೋಯ್ತು ಅವ್ರದ್ದು. ನೀವು ನಂಬಲ್ಲ. ನಿನ್ ಎಷ್ಟು ಮಕ್ಕಳನ್ನ ಶಾಲೆಗೆ ಕಳಿಸ್ತೀಯೋ ಅಷ್ಟು ಕೂಲಿ ನಾನು ಕೊಡ್ತೀನಿ ಎಂದು ಪುಣ್ಯಾತ್ಮ ನಾನು. ಸರ್ ಬರ್ಕೊಳ್ರಿ ಅಂದ್ರು ದಿವಾನ್ರಿಗೆ. ಯಾರ್ಯಾರು ಕೂಲಿಯವ್ರ ಮಕ್ಳಿದ್ದಾರೆ, ಎಷ್ಟೆಷ್ಟು ಮಕ್ಳಿದ್ದಾರೆ, ಅವ್ರ ಕೂಲಿ ನೀವು ದಿನ ಕೊಡ್ರಿ, ಅವ್ರು ಶಾಲೆಗೆ ಹೋಗ್ಬೇಕು. ನೋ ಎಕ್ಸ್ಕ್ಯೂಸ್. ನೀನ್ ಏನು ಕಾರಣ ಹೇಳಿ ಶಾಲೆ ತಪ್ಪಿಸ್ಕೋಬಾರ್ದು. ಕೂಲಿಗೆ ಹೋಗ್ಬೇಕು, ಹೋಗು, ನೀನು ದುಡ್ಡು ಕೊಡು. ಭಾರತದ ಇತಿಹಾಸದಲ್ಲೇ ದುಡ್ಡನ್ನು ಕೊಟ್ಟು ವಿದ್ಯೆನೂ ಕೊಟ್ಟು ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ನಾಲ್ವಡಿ ಕೃಷ್ಣರಾಜ. ಅದು ಆಯ್ತಾ. ಮುಸಲ್ಮಾನರು ಮನೆಯವ್ರು ಬಂದ್ರು. ಸ್ವಾಮಿ, ನಮ್ ಇತಿಹಾಸದಲ್ಲಿ ನಾವು ನಮ್ಮ ಮನೆ ಹೆಣ್ಣು ಮಕ್ಳನ್ನ ಶಾಲೆಗೆ ಕಳಿಸಿದ್ದೇ ಇಲ್ಲ. ನಾವು ಹೊರಗಡೆ ಕಳಿಸಿದ್ರೆ ಗಂಡನ ಮನೆಗೇನೆ ಅದು, ನಾವು ಇನ್ನೆಲ್ಲೂ ಕಳಿಸಂಗೆ ಇಲ್ಲ, ಕಳಿಸಲ್ಲ ಅಂತ. ಇವ್ರು ಆಗಲ್ಲ ಅಂತ. ಯಾಕೆ ಕಳಿಸಲ್ಲ? ಇಲ್ಲ ಸ್ವಾಮಿ, ನಮ್ಮ ಮನೆ ಹೆಣ್ಮಕ್ಳು ಹಾದಿಲಿ ಬೀದಿಲಿ ನಾವು ಓಡಾಡಂಗಿಲ್ಲ. ಆಯ್ತು ಅಂದ್ರು. ಇಡೀ ಒಂದು ಒಂದು ಕುದುರೆ ಗಾಡಿ ತರಿಸೋದು, ದೊಡ್ಡ ಗಾಡಿ. ಇಡೀ ಕುದುರೆ ಗಾಡಿಗೆ ಘೋಷ ಹಾಕ್ಬಿಟ್ರು. ಘೋಷಾಟಾಂಗ ಅಂತ ಅದ್ರ ಹೆಸರು. ಈಗ್ಲೂ ಘೋಷಾಟ ಇವತ್ತಿಗೂ ಬೆಂಗಳೂರು, ಮೈಸೂರು, ತುಮಕೂರಲ್ಲಿ ಇದಾರೆ. ಘೋಷಾಟಾಂಗಲ್ಲಿ ಓದಿ ಕೆಲಸ ಮಾಡಿ ರಿಟೈರ್ ಆದ ಮುಸ್ಲಿಂ ಹೆಣ್ಮಕ್ಳು ಇದಾರೆ ಇವತ್ತಿಗೂ. ನಮ್ಮ ವಯಸ್ಸಿನವ್ರು ಇದಾರೆ, ಘೋಷಾಟಾಂಗದಲ್ಲಿ ಓದ್ದವ್ರು ಇದಾರೆ. ಆ ಘೋಷಾಟಾಂಗ ಪೂರ್ತಿ ಪರದೆ ಹಾಕೊಂಡಂತ ಕುದುರೆ ಗಾಡಿ ಮುಸ್ಲಿಮರ ಮನೆ ಬೀದಿಗಳಲ್ಲಿ ಹೋಗೋದು. ಅವ್ರ ಮನೆ ಹೆಣ್ಮಕ್ಳುಗಳು ಟಾಂಗ ಹತ್ಕೋಬೇಕು, ಸ್ಕೂಲಲ್ಲಿ ಇಳಿಬೇಕು, ಹತ್ಕೋಬೇಕು, ವಾಪಸ್. ಏನು ಎಕ್ಸ್ಕ್ಯೂಸ್ ಕೊಡಂಗಿಲ್ಲ. ನೀವೇನು ಕಾರಣ ಹೇಳಿ ನೀವು ತಪ್ಪಿಸ್ಕೊಳಂಗಿಲ್ಲ. ಅದಾಯ್ತು, ಇದೆಲ್ಲ ಆಯ್ತು. ಕುರುಡ್ರು ಬಂದ್ರು. ಕುರುಡ್ರು ಎಲ್ಲಾರ್ದು ಒಳ್ಳೇದ್ ಮಾಡ್ದೆಲ್ಲ ಪುಣ್ಯಾತ್ಮ, ನಮ್ಮನ್ ಬಿಟ್ಬಿಟ್ಟಲ್ಲಪ್ಪ. ಭಾರತದ ಮೊದಲ ಬ್ರೈಲ್ ಲಿಪಿಯನ್ನ ಶಾಲೆಗೆ ತಂದ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ. ಭಾರತದಲ್ಲೇ ಮೊದಲ ಬಾರಿಗೆ ಬ್ರೈಲ್ ಲಿಪಿನೂ ತಂದ್ರು. ನೀವು ಬನ್ನಿ ಶಾಲೆಗೆ, ಓದಿ ನೀವು. ಇದೆಲ್ಲ 1920 ಸರ್. ಅದಾದ್ಮೇಲೆ ಕಿವುಡ್ರು ಮೂಗ್ರು ಬಂದ್ರು. ಭಾರತದ ಮೊದಲ ಡೆಫ್ ಅಂಡ್ ಡಮ್ ಸ್ಕೂಲ್ ಶುರು ಮಾಡಿದ್ರು. ಹೀಗೆ ಎಲ್ಲರನ್ನೂ, ಪ್ರತಿಯೊಬ್ಬರನ್ನು ಶಾಲೆಗೆ ಕಳಿಸಿ ಇವತ್ತು ಹಳ್ಳಿ ಮಕ್ಕಳು ಏನ್ ಇವತ್ತು ಎಜುಕೇಶನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾರಣರು. ಈಗ ನಾವೆಲ್ಲ ನಮ್ಮ ಪ್ರಧಾನಿಯವರ ನೇತೃತ್ವದಲ್ಲಿ ನಾವೆಲ್ಲ ಈಗ ಸ್ವಚ್ಛ ಭಾರತ್ ಅಭಿಯಾನ ನಾವೆಲ್ಲ ಮಾಡ್ತಾ ಇದೀವಿ. ಈ ಸ್ವಚ್ಛ ಭಾರತ ಅಭಿಯಾನವನ್ನು ಮೊದಲು ತಂದವರು ನಾಲ್ವಡಿ ಕೃಷ್ಣರಾಜ. 1926 ಅಲ್ಲಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾಗಿದ್ದಾಗ ಮಹಾರಾಜರು ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ. ನೋಡ್ತಾರೆ, ಏನಿದು ಹಳ್ಳಿಗಳು ಎಲ್ಲ, ಎಲ್ಲಂದ್ರಲ್ಲಿ ತಿಪ್ಪೆಗುಂಡಿ, ಎಲ್ಲಂದ್ರಲ್ಲಿ ಕೊಟ್ಟಿಗೆ, ರಸ್ತೆ, ಎಲ್ಲಂದ್ರಲ್ಲಿ ದನ ಓಡಾಡೋದು. ಇವ್ರಿಗೆ ಏನ್ ಮಾಡೋಣ ಇವ್ರಿಗೆ ಅಂತ ಹೇಳಿ ಊರ್ನವ್ರನ್ನೆಲ್ಲ ಕರೆದು, ಊರ್ಗೊಂದೇ ತಿಪ್ಪೆಗುಂಡಿ ಒಂದೇ. ಆಮೇಲೆ ಪಂಚಾಯತಿ ಆಫೀಸ್ನಲ್ಲಿ ಎಲ್ಲ, ಪ್ರತಿ ಗ್ರಾಮ ಪಂಚಾಯತಿ ಆಫೀಸ್ನಲ್ಲಿ ಒಂದು ಕನ್ನಡಿ, ಒಂದು ದೊಡ್ಡ ಕನ್ನಡಿ, ಒಂದು ಬಾಚಣಿಗೆ ಇಟ್ರು. ಏನ್ ಮಾಡ್ಬೇಕು ರೈತ ಜಮೀನ್ಗೆ ಹೋಗೋನು, ದಿನ ಪಂಚಾಯತಿ ಆಫೀಸಿಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಕ್ಲೀನಾಗಿ ತಲೆ ಬಾಚ್ಕೊಂಡು ಕ್ಲೀನಾಗಿ ನಾನು ಚೆನ್ನಾಗಿದ್ದೀನಾ, ಕ್ಲೀನಾಗಿ ಕಾಣಿಸ್ತಾ ಇದ್ದೀನಾ, ಶೇವ್ ಮಾಡಿದೀನಾ, ಆಮೇಲೆ ಒಂದು ಜಮೀನ್ಗೆ ಹೋಗ್ಬೇಕು. ನೋಡಿ ಸರ್,
ನೀನ್ ಹೆಂಗಂದ್ರಂಗ್ ಸುಮ್ನೆ ಎದ್ಬಿಟ್ಟು ನೀನು ಸ್ನಾನವಿಲ್ಲ ಏನೂ ಇಲ್ಲ ಸುಮ್ ಜಮೀನ್ಗೆ ಹೋಗೋದಲ್ಲ, ನೀನು ಮನುಷ್ಯ ಕಣೆಯ. ಆ ಪ್ರಾಣಿಗೂ ನಿನಗೂ ವ್ಯತ್ಯಾಸ ಬೇಕಲ್ಲ, ನೀನು ಕ್ಲೀನ್ ಆಗಿರ್ಬೇಕು. ಇದನ್ನ ತಂದವರು ನಾನು. ನಮ್ಮನ್ನ ಹೇಗೆ ಅವನು ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನ ಸಾಕಿದ್ರು, ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಮ್ಮನ್ನ ತೊಟ್ಲಲ್ಲಿ ಒಂದಿಟ್ಟು ತೂಗ್ಲಿಲ್ಲ ನಾಲ್ವಡಿ ಪ್ರಭುಗಳು, ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡ್ರು. ಅತ್ಯಂತ ಕ್ರಾಂತಿಕಾರಿ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರ ತಂದೆಯವರಾದಂತ ಚಾಮರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು. ಚಾಮರಾಜ ಒಡೆಯರು ಅಂದ್ರೆ ನಮ್ಮ ಚಾಮರಾಜಪೇಟೆ ಕಟ್ಟಿದ ಚಾಮರಾಜ ಒಡೆಯರು. ಅವ್ರ ಹೆಸರೇ ಚಾಮರಾಜಪೇಟೆ ಕಟ್ಟಿರೋದು ನಾವು. ಚಾಮರಾಜ ಒಡೆಯರೇ ಮೊದಲು ಕಟ್ಟಿದ್ರು. ಯಾಕೆ ಚಾಮರಾಜ ಒಡೆಯರು ಮಹಾರಾಜರಾಗಿದ್ದಾಗ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಲೆಕ್ಕಾಕ್ರಿ 1881ರಲ್ಲಿ ಬೆಂಗಳೂರು, ಹಳೆ ಬೆಂಗಳೂರಲ್ಲಿ ವಿಪರೀತವಾದ ಜನಸಂದಣಿ ಆಗ್ಬಿಡ್ತು. ಚಿಕ್ಕಪೇಟೆ, ಅಕ್ಕಿಪೇಟೆ, ತಿಗಳರಪೇಟೆಯಲ್ಲೆಲ್ಲ ಓಡಾಡಕ್ಕೆ ಆಗದೆ ಹೋಯ್ತಂತೆ. ಆಗ ಮಹಾರಾಜರೇ ಇದು ಹಿಂಗೇನ್ ಬದುಕದಿದು, ಇದು ಒಂಥರ ಕೊಟ್ಟಿಗೆ ಆದಂಗೆ ಆಗ್ಬಿಟ್ಟಿದೆ, ಈ ತರ ಆಗ್ಬಾರ್ದು ಅಂತೇಳಿ ಒಂದು ಸುವ್ಯವಸ್ಥಿತವಾದಂತ ಸುಸಜ್ಜಿತವಾದಂತ ಬಡಾವಣೆ ನಿರ್ಮಾಣ ಮಾಡಿದ್ರು. ಅದನ್ನ ಚೆಸ್ ಬಾಕ್ಸ್ ಕಾಲೋನಿ ಅಂತ ಕರೀತಾ ಇದ್ರು. ಅದನ್ನ ಚೆಸ್ ಬಾಕ್ಸ್, ಚೆಸ್ ಆತರ ಚಚ್ಚೌಕಾಕಾರವಾಗಿ ಎಲ್ಲ ಸೈಟ್ಗಳು ಇತ್ತು ಅಲ್ಲಿ. ಅಲ್ಲಿಗೆ ಹೋಗಪ್ಪ ಎಲ್ಲಾರುವೆ, ನಿಮ್ಗೆಲ್ಲ ಜಾಗ ಕೊಡ್ತೀವಿ, ಅಲ್ಲಿ ಹೋಗಿ ಇಂದಾಗ ನಮ್ ಬೆಂಗಳೂರು ಜನ ಏನಂದ್ರು, ಚಿಕ್ಕಪೇಟೆಯಿಂದ ಚಾಮರಾಜಪೇಟೆ ಸಿಕ್ಕಾಪಟ್ಟೆ ದೂರ, ನಾವು ಹೋಗಲ್ಲ ಅಂತಿದ್ರು. ಚಾಮರಾಜಪೇಟೆಗೆ ನಾವು ಹೋಗಲ್ಲ ದೂರ. ಅವರೇ ಚಾಮರಾಜೇಂದ್ರ ಒಡೆಯರು 1881ನಲ್ಲಿ ಅವರು ಮಹಾರಾಜರಾದ್ರು. ಸ್ವಾಮಿ ವಿವೇಕಾನಂದರ ಐತಿಹಾಸಿಕ ಶಿಕಾಗೋ ಭಾಷಣದ ಅಷ್ಟು ಖರ್ಚನ್ನು ಕೊಟ್ಟು ಪುಣ್ಯಾತ್ಮ ಚಾಮರಾಜ ಒಡೆಯರು. ಅಷ್ಟು ಖರ್ಚನ್ನು ಕೊಟ್ಟರು ಅವರು. ಚಾಮರಾಜ ಒಡೆಯರು ಮಹಾರಾಜರಾಗಿದ್ದಾಗ ಅವರ ಮನೆಯವರು ಧರ್ಮಪತ್ನಿಯವರು ವಾಣಿವಿಲಾಸ ಸನ್ನಿಧಾನ, ದೊಡ್ಡ ಪುಣ್ಯಾತ್ಕೀರ್ತಿ ವಾಣಿವಿಲಾಸ ಸನ್ನಿಧಾನ ಇವರಿದ್ದಾಗ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಿಂದ ಮೈಸೂರಿಗೆ ಬರ್ತಾರೆ. 2 ವಾರ ಮೈಸೂರಿನ ಅತಿಥಿಯಾಗಿ ಇರ್ತಾರೆ. ಅವ್ರು ಎಲ್ಲಿ ಬಂದು ಒಂದಿನ ಓದಿದ್ರು ಉಳಿದ್ರು. ಅದನ್ನೇ ನಾಳೆ ಸನ್ಮಾನ್ಯ ನಮ್ಮ ಪ್ರಧಾನ ಮಂತ್ರಿಗಳು ನಾಳೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ. ನಾಳೆ ವಿವೇಕ ಸ್ಮಾರಕ ಅಂತ. ಅದು ಅಲ್ಲಿ ಆಕ್ಚುಲಿ ವಿವೇಕ ಸ್ಮಾರಕ ಅವ್ರು ಓಡಾಡಿದ್ರು. ಅವ್ರು ಇದ್ದಿದ್ದು ನಮ್ಮ ದಿವಾನ್ ಶೇಷಾದ್ರಿಯರ್ ಅವ್ರ ಮನೆಯಲ್ಲಿ, ಶೇಷಾದ್ರಿ ಹೌಸ್ ಅಲ್ಲಿ 2 ವಾರ ನಮ್ಮ ಇವರಿದ್ರು, ಯಾರು ಸ್ವಾಮಿ ವಿವೇಕಾನಂದರು. ಅವ್ರು ಬಂದಾಗ ಬರ್ದಿದ್ದಾರೆ, ಮೈಸೂರನ್ನ ನೋಡಿ, ಇದೇನು ಮೈಸೂರು, ಇದೇನು ಇಂದ್ರನಗರಿಯೋ, ಎಲ್ಲೆಂದರಲ್ಲಿ ವಿಶಾಲವಾದ ರಸ್ತೆಗಳು, ರಸ್ತೆಗಳ ಇಕ್ಕೆಲಗಳಲ್ಲಿ ಮರಗಳು, ಅರಮನೆಯಂಥ ಮನೆಗಳು, ತುಂಬಿ ನಿಂತ ಕೆರೆಗಳು. ಏನ್ ಕಟ್ಟಿದ್ನಪ್ಪ ಇವರು ಮಹಾರಾಜರು, ಏನ್ ಊರು ಕಟ್ಟಿದಾರಪ್ಪ ಅಂತ ಆಶ್ಚರ್ಯಚಕಿತರ. ಬರ್ತಾರೆ, ಮಹಾರಾಜರನ್ನ ಭೇಟಿ ಮಾಡ್ತಾರೆ. ಮಾಡಿ ಈ ತರ ಇದೆ ಅಂತ ಕೇಳ್ತಾರೆ. ಕೇಳಿದ ತಕ್ಷಣನೇ ಅವ್ರು ಆಯ್ತು ನಿಮ್ದು ಅಷ್ಟು ಖರ್ಚನ್ನು ನಾವು ವಹಿಸ್ಕೊತೀವಿ ಅಂತ ಹೇಳಿದಾಗ, ಬಂದಿದ್ದೀರಿ 1-2 ವಾರ ನಮ್ಮ ಅತಿಥ್ಯ ಸ್ವೀಕಾರ ಮಾಡಿ ಅಂತ 2 ವಾರ ಇರಿಸ್ಕೊಂಡಾಗ, ಈಗ ಇದೆಲ್ಲ ಮಾತುಕತೆ ಆದ್ಮೇಲೆ, ಊಟ ಆದ್ಮೇಲೆ ವಿರಾಮದಲ್ಲಿ ಒಂದಿನ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಮಹಾರಾಜರು ಮಹಾರಾಣಿಯವರು ಸ್ವಾಮಿ ವಿವೇಕಾನಂದರು ಮಾತಾಡ್ಬೇಕಾದ್ರೆ ಮಹಾರಾಣಿಯವ್ರನ್ನ ಕುರಿತು ಹೇಳ್ತಾರೆ, ತಾಯಿ ನೀವು ಮೈಸೂರು ರಾಜ್ಯದಲ್ಲಿ ನಾನು ಎಲ್ಲಾನು ನೋಡಿದೆ, ಎಲ್ಲಾನು ಮಾಡಿದಿರಿ, ಆದ್ರೆ ಒಂದೇ ಒಂದು ಕೊರತೆ ನನಗೆ ಕಾಣ್ತಾ ಇದೆ. ಮಹಾರಾಣಿಯವ್ರಿಗೆ ಆಶ್ಚರ್ಯ ಆಗುತ್ತೆ, ಎಲ್ಲ ಮಾಡಿದೀವಲ್ಲ, ಇನ್ನೇನು ಕೊರತೆ ಕಂಡ್ರು ಸ್ವಾಮಿಗಳು ಅಂತೇಳಿ. ಏನ್ ಹೇಳಿ ಇಂದಾಗ, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂತ ಶಾಲೆಯನ್ನ ತೆರೆಯಿರಿ. ಕೋ ಎಜುಕೇಶನ್ ಮಕ್ಕಳು ಬರಲ್ಲ. ಆಗ ಕೋ ಎಜುಕೇಶನ್ ಮಕ್ಕಳು ಬರಲ್ಲ, ಹೆಣ್ಮಕ್ಳನ್ನ ಯಾರು ಮನೆಯಿಂದ ಪೇರೆಂಟ್ಸ್ ಕಳ್ಸಲ್ಲ. ಅವ್ರಿಗೆ ಸಪರೇಟ್ ಸ್ಕೂಲ್ ಒಂದು ಮಾಡಿದ್ರೆ ನೀವು ಹೆಣ್ಮಕ್ಳನ್ನು ಎಜುಕೇಟ್ ಮಾಡ್ದಂಗೆ ಆಗುತ್ತೆ ಅಂದಾಗ, ಮರು ವರ್ಷವೇ ಬೆಂಗಳೂರು, ಮೈಸೂರು, ಶಿವಮೊಗ್ಗದಲ್ಲಿ ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆ, ಪ್ರಾಂತೀಯ ರಾಜನೊಬ್ಬ ಕಟ್ಟಿದಂತ ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆ, ವಾಣಿವಿಲಾಸ ಶಾಲೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಇವತ್ತು ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಇದೆಯಲ್ಲ, ಆ ಸ್ಕೂಲು ತೆಗಿತಾರೆ. ನಮ್ಮ ಸ್ವಾಮಿ ವಿವೇಕಾನಂದರ ಮಾತು ಹೇಳಿದ್ರು ಅಂತ ಹೇಳಿ ಅದನ್ನ ತೆಗಿತಾರೆ. ಅವ್ರ ಮಾತು ಎಷ್ಟು ಪ್ರೇರಣಾದಾಯಕ ಅಂತಂದ್ರೆ, ಇಲ್ಲಿಂದ ಸ್ವಾಮಿ ವಿವೇಕಾನಂದರು ಹಡಗಿನಲ್ಲಿ ಹೋಗ್ಬೇಕಾದ್ರೆ ಶಿಕಾಗೋಗೆ, ಟೋಕಿಯೋದಲ್ಲಿ ನಮ್ಮ ಒಬ್ರು ದೊಡ್ಡ ಉದ್ಯಮಿ ಒಬ್ರು ಸಿಗ್ತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ನೀವು ತುಂಬಾ ಎಲ್ಲಾ ಉದ್ಯಮವನ್ನ ಕಟ್ಟಿದ್ದೀರಿ, ಸಾಕಷ್ಟು ಉದ್ಯಮ ಕಟ್ಟಿದ್ದೀರಿ, ಆದ್ರೆ ನಮ್ಮ ವಿದ್ಯಾರ್ಥಿಗಳು, ಪ್ರತಿಭಾವಂತ ನಮ್ಮ ಹುಡುಗರು ಮಾಸ್ಟರ್ಸ್ PhD ಮಾಡೋದಕ್ಕೆಲ್ಲ ಯುರೋಪ್ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ಬೇಕು, ನಮ್ಮಲ್ಲೇ ನಾವು ಮಾಡ್ಬೋದಲ್ಲ ಅದನ್ನ. ನೀವು ದುಡ್ಡಿರೋರು, ನೀವಂಥದ್ದೊಂದು ಅದ್ಭುತವಾದಂತ ಸಂಸ್ಥೆ ಕಟ್ಟಿ ಇಂದಾಗ, ಅವರು ನಮ್ಮ ಮಹಾರಾಜರ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಕರೆದು ಬೆಂಗಳೂರಿನ ಹೃದಯ ಭಾಗದಲ್ಲಿ 400 ಎಕರೆಗಳ ಜಾಗವನ್ನ ಉಚಿತವಾಗಿ ಕೊಟ್ಟು, 400 ಎಕರೆಗಳ ಜಾಗವನ್ನ ಉಚಿತವಾಗಿ ಕೊಟ್ಟು, ವರ್ಷಕ್ಕೆ 5 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ಕೊಟ್ಟು, ಖುದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ನಿಂತ್ಕೊಂಡು ಕಟ್ಟಿಸಿದಂಥದ್ದು ಟಾಟಾ ಇನ್ಸ್ಟಿಟ್ಯೂಟ್. ಟಾಟಾ ಇನ್ಸ್ಟಿಟ್ಯೂಟ್ ಕಟ್ಟಿಸಿ
ಮಹಾರಾಜರು ಎಷ್ಟು ಒಳ್ಳೇದು, ಏನು ಎಜುಕೇಶನ್, ಪ್ರೋಗ್ರೆಸ್, ಜನೋಪಕಾರ ಎಲ್ಲಿ ಅಂದ್ರೆ ಅಲ್ಲಿ ಮೊದಲು ಮಹಾರಾಜರು ಇರ್ತಾರೆ. ಅವ್ರ ಎಜುಕೇಶನ್ ಅಂಡ್ ಪ್ರೋಗ್ರೆಸ್ ಎಲ್ಲಿಂದ ಎಲ್ಲಿವರೆಗೆ. ಮದನ್ ಮೋಹನ್ ಮಾಳವೀಯ ನಮಗೆಲ್ಲ ಗೊತ್ತಿರೋಂಥವ್ರು, ಬನಾರಸ್ ಹಿಂದೂ ಯೂನಿವರ್ಸಿಟಿ ಕಟ್ಟಿದಂಥ ಪುಣ್ಯಾತ್ಮ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಕಟ್ಟೋ ಕಾಲಕ್ಕೆ ಅವ್ರಿಗೆ ದುಡ್ಡು, ಅವ್ರಿಗೆ ಅಂದಾಜೇ ಇರೋದಿಲ್ಲ. ಒಂದು ಯೂನಿವರ್ಸಿಟಿ ಕಟ್ಟಬೇಕು ಅಂದ್ರೆ ಅದು ಎಷ್ಟು ದೊಡ್ಡದು, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಹಣ ಬೇಕಾಗುತ್ತೆ. ಕಟ್ಟೋಕೆ ಶುರು ಮಾಡ್ಬಿಡ್ತಾರೆ, ಹಣದ ಕೊರತೆ. ಅವ್ರು ಎಲ್ಲೂ ಹೋಗಲ್ಲ, ಸೀದಾ ಮೈಸೂರಿಗೆ ಬರ್ತಾರೆ. ಮೈಸೂರು ಮಹಾರಾಜರವನು ನೋಡಿದ ತಕ್ಷಣ ಏನ್ ಬೇಕು ಅಂತ ತಿಳ್ಕೊಂಡು ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಕಟ್ಟಿಸಿಕೊಟ್ಟ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವತ್ತಿಗೆ ನೀವು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಹೋಗಿ ನೋಡಿದ್ರೆ ಅವರ ಲೈಬ್ರರಿಯಲ್ಲಿ ನೆತ್ರದ ಫೋಟೋ ಹಾಕಿದ್ದಾರೆ ಮಹಾರಾಜ. ನಮ್ಮ ಮಹಾರಾಜರ ಫೋಟೋ ಬನಾರಸ್ ಹಿಂದೂ ಯೂನಿವರ್ಸಿಟಿಲಿ ಇದೆ. ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಮೊದಲ ವೈಸ್ ಚಾನ್ಸಲರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. 16 ಬಾರಿ ಕಾಶಿ ಯಾತ್ರೆ ಮಾಡಿದ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವ್ರು ಎಷ್ಟು ಸೂಕ್ಷ್ಮ ಇದ್ದವರು. ಮೊದಲನೇದಾಗ ಕಾಶಿ ಯಾತ್ರೆಗೆ ಹೋದಾಗ ನೋಡ್ತಾರೆ, ಯೋಚನೆ ಮಾಡ್ತಾರೆ, ನನಗೇನೋ ಬಂದೆ ರಾಜೋಪಚಾರ ಸಿಗ್ತಾ ಇದೆ, ನಮ್ಮ ಮೈಸೂರಿಂದ ಜನ ಬಂದ್ರೆ ಅವರು ಉಳ್ಕೊಳಕ್ಕೆ ಮಾಡಕ್ಕೆ ಅವ್ರಿಗೆ ಅವರ ಅಪರ ಕರ್ಮಗಳನ್ನ ಮಾಡಕ್ ಏನೋ ಒಂದು ಜಾಗ ಬೇಕಲ್ಲ ಅಂತ ಹೇಳಿ ಕಾಶಿ ಮಹಾರಾಜರಿಗೆ ಹೇಳಿ ಕಳಿಸ್ತಾರೆ, ಸ್ವಾಮಿ ನಮ್ಮ ಮೈಸೂರು ಜನಕ್ಕೆ ನಾನೊಂದು ಘಾಟ್ ಕಟ್ಕೊಡ್ಬೇಕು ಅಂತ ಇದ್ದೀನಿ, ತಾವು ಒಂದಿಷ್ಟು ಜಾಗ ಕೊಟ್ರೆ ಅದಷ್ಟು ಹಣ ಹೇಳಿದ್ರೆ ನಾನು ಕೊಟ್ಬಿಟ್ಟು ಆ ಜಾಗ ತಗೋತೀನಿ ನಾನು. ಕಾಶಿ ಮಹಾರಾಜ್ ಹೇಳ್ತಾರೆ, ಇಡೀ ಗಂಗಾ ನದಿ ತಟವೆಲ್ಲ ನಿಮ್ದೇ, ಎಲ್ಲಿ ಬೇಕಾದ್ರೂ ನೀವು ಕಟ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡು ಕೇಳ್ಬೇಕೆ ನಾನು ಅಂತ ಅವ್ರು ಹೇಳ್ತಾರೆ. ಅವರು ಅಂಥವ್ರೆ. ಇವ್ರು ಏನ್ ಹೇಳ್ತಾರೆ, ಆಯ್ತು ನಾನೊಂದಿಷ್ಟು ಜಾಗ ಕಟ್ಕೋತೀನಿ, ಆದ್ರೆ ನೀವು ದುಡ್ಡು ತಗೊಳ್ಳೇಬೇಕು ಅಂತ. ಇವರು ದುಡ್ಡು ಬೇಡ ಅಂತ ಅವರು. ಕೊನೆಗೆ ಹಿಂಗೆ ನಡೆದು ಇವರು ಕಟ್ಕೊಂಡು ಅವ್ರಿಗೊಂದಿಷ್ಟು ದುಡ್ಡು ಕೊಡ್ತಾರೆ. ಅದು ಮೈಸೂರು ಘಾಟ್ ಅಂತ ಕರ್ನಾಟಕ ಘಾಟ್ ಆಗಿದೆ. ಈಗ ಅದನ್ನ ರಿನೋವೇಷನ್ ಮಾಡ್ತಾ ಇದ್ದಾರೆ, ಕರ್ನಾಟಕ ಘಾಟು. ಅದನ್ನ ಕಟ್ಟಿದ್ದು ನಮ್ಮ ಮೈಸೂರು ಮಹಾರಾಜ. ಆಯ್ತಾ, ಇಲ್ಲಿಂದ ತಗೊಳ್ಳಿ. ಇದಾದ್ಮೇಲೆ ಶ್ರೀಲಂಕಾದ ತನಕ ಹೋಗಿ ಶ್ರೀಲಂಕಾದಲ್ಲಿ ಕ್ರಿಕೆಟ್ ಕ್ಲಬ್ ಅನ್ನ ನಿರ್ಮಾಣ ಮಾಡಿದ ಮೊದಲ ಭಾರತೀಯ ಮಹಾರಾಜ ನಾಲ್ವಡಿ ಕೃಷ್ಣರಾಜ. ಫಸ್ಟ್ ಪ್ಯಾಟ್ರನ್ ಆಫ್ ಶ್ರೀಲಂಕನ್ ಕ್ರಿಕೆಟ್ ಕ್ಲಬ್ 1926 to 1940 ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರು ಶ್ರೀಲಂಕಾ ಕ್ರಿಕೆಟ್ ಕ್ಲಬ್ ಅನ್ನು ನಿರ್ಮಾಣ ಮಾಡ್ತಾರೆ, ಹೋಗಿ ಆಡ್ಲಿ ಹುಡುಗರು ಅಂತ. ಆಯ್ತಾ, ಅದನ್ನ ಮಾಡಿ ಅಲ್ಲಿ ಅವ್ರ ಫೋಟೋ, ಎಲ್ಲ ಪ್ಯಾಟ್ರನ್ದು ಫೋಟೋ ಇತ್ತು, ಎಲ್ಲ ಪೇಟ್ರನ್ಗಳದ್ದು ಫೋಟೋ ಹಾಕಿದ್ರು. ಆ ಕ್ಲಬ್ ರಿನೋವೇಟ್ ಆಗಿ ಈಗ ಅಪ್ಲಿಫ್ಟ್ಮೆಂಟ್ ಆದಾಗ ಮಹಾರಾಜರ ಫೋಟೋ ಕಳೆದೋಗಿತ್ತು. ಈ ವಿಚಾರ ಎಲ್ಲೆಲ್ಲಿಂದನೋ ಬಂದು ನನ್ನ ಕಿವಿಗೆ ಬಂತು, ಮಹಾರಾಜರ ಫೋಟೋ ಅಲ್ಲಿಲ್ಲ ಅಂತ. ನಾನು ಕಳೆದ ವರ್ಷ ಶ್ರೀಲಂಕಾಗೆ ಹೋಗುವಾಗ ಒಂದು ಫೋಟೋ ತಗೊಂಡು ಹೋಗಿ ಅಲ್ಲಿ ಕೊಟ್ಟು ಹಾಕಿಸ್ಬಂದಿದ್ದೀನಿ. ಅಂದ್ರೆ ಅವರು ಎಷ್ಟು ಕೃತಜ್ಞತೆ ಉಳ್ಳ ಜನ ಅವರು ಅಂತಂದ್ರೆ, ಎಲ್ಲಾರದು ಫೋಟೋ ಹಾಕಿ ಮಧ್ಯದಲ್ಲಿ ಮಹಾರಾಜರ ಹೆಸರು ಹಾಕಿ ಫೋಟೋ ಜಾಗದಲ್ಲಿ ಖಾಲಿ ಬಿಟ್ಟಿದ್ರು. ಅವರ ಹೆಸರು ತೆಗೆದು ಬಿಟ್ಟಿದ್ರು, ಯಾರಿಗೂ ಗೊತ್ತಿಲ್ಲ, ಇವತ್ತು ಯಾರು ಕೇಳ್ತಾನೂ ಇರ್ಲಿಲ್ಲ. ಆದ್ರೆ ಅವರು ನೋಡಿ ಎಷ್ಟು ನೆನ್ಪಿಟ್ಕೊಂಡು ಕೃತಜ್ಞತೆ ಇಟ್ಕೊಂಡಿದ್ದಾರೆ ಶ್ರೀಲಂಕಾದ ಜನ ಅಂದ್ರೆ. ಮಹಾರಾಜರದ ಹೆಸರಿದೆ ಅಲ್ಲಿ, ಫಸ್ಟ್ ಪ್ಯಾಟ್ರನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಮಹಾರಾಜ ಆಫ್ ಮೈಸೂರು ಅಂತ. ಫೋಟೋ ಇಲ್ಲ ಸರ್ ಅಂದ್ರೆ, ವಿ ಡೋಂಟ್ ಹ್ಯಾವ್ ಫೋಟೋ ಅಂದ್ರು. ಡೋಂಟ್ ವರಿ ಅಂತ ಹೇಳಿ ನಾನು ಎಲ್ಲಿಂದ ಸೂಟ್ ಕೇಸಲ್ಲಿ ತಗೊಂಡೋಗಿದ್ದೆ, ಒಂದು ಫೋಟೋ ಕೊಟ್ಟೆ, ಹಾಕಿ ಸ್ವಾಮಿ ಅಂತ ಹಾಕಿಸ್ಕೊಂಡು ಬಂದಿ. ಇಂಥ ಮಹಾರಾಜರು ಎಲ್ಲ ಕಡೆಗೆ ಅವ್ರು ಯಾವ ಪ್ರೋಗ್ರೆಸ್ ಅಂತ ಬರ್ತಾರೆ, ಯಾವಾಗ್ಲೂ ಮೈಸೂರು ಮಹಾರಾಜರು ಅದು ಎಲ್ಲೇ ಆಗಿರ್ಲಿ. ಸೊ ಇನ್ ಮೈಸೂರಲ್ಲಿ ಇನ್ನೆಷ್ಟು ಅಭಿವೃದ್ಧಿ ಮಾಡಿರ್ಬೇಕು, ಪ್ರತಿ ಒಂದು ಪೈಸನು ತೆರಿಗೆ ಹಣವನ್ನ ಹೇಗ್ ಬಳಸ್ಬೇಕು ಅಂತ ಯಾರಾದ್ರೂ ಹೇಳ್ಕೊಟ್ಟಿದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರ ತಮ್ಮನ ಮಗ ನಮ್ಮ ಜಯಚಾಮರಾಜ ಒಡೆಯರು, ಕೊನೆ ಮಹಾರಾಜರದು ಮದುವೆ ಬಂತು. ಮದುವೆ ಬಂದಾಗ ಮಹಾರಾಜರು ಮದುವೆ ಕೇಳ್ಬೇಕೆ, ಎಂಥ ಅದ್ದೂರಿ ಮದುವೆ ಮಾಡಿ. ಮೈಸೂರು ಮಹಾರಾಜರು ಮದುವೆ ಅಂದ್ರೆ ಕೇಳ್ಬೇಕೆ, ಎಂಥ ಅದ್ದೂರಿ ಮದುವೆ. ಮಹಾರಾಜರು ನಮ್ಮ ದಿವಾನರನ್ನ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರನ್ನ ಬರ ಹೇಳಿದ್ರು, ಕೊಡಪ್ಪ ಲೆಕ್ಕ ಕೊಡಪ್ಪ, ಇಷ್ಟಪ್ಪ ಮದುವೆ ಖರ್ಚು ಅಂತಂದ್ರು. ಅವ್ರು ಲೆಕ್ಕ ತಂದು ಕೊಟ್ರು. ಇಷ್ಟೊಂದು ಖರ್ಚು ನಾವು ಮಾಡೋ ಅವಶ್ಯಕತೆ ಇಲ್ಲಪ್ಪ ಅಂತೇಳಿ ಈ ದುಡ್ಡನ್ನೆಲ್ಲ ತಗೊಂಡೋಗಿ ನಮ್ಮ ಕುಣಿಗಲ್ ಹತ್ತಿರ ಇರೋ ಮಾರ್ಕೋನಹಳ್ಳಿ ಡ್ಯಾಮ್ ನ ನಿರ್ಮಾಣ ಮಾಡಿದ್ರು. ಕುಣಿಗಲ್ ಹತ್ರ ಇರೋ ಮಾರ್ಕೋನಹಳ್ಳಿ ಡ್ಯಾಮ್ ಇದೆಯಲ್ಲ, ಅದು ನಮ್ಮ ಜಯಚಾಮರಾಜ ಒಡೆಯರ ಮದುವೆ ಖರ್ಚಿನಿಂದ ನಿರ್ಮಾಣ ಆಗಿತ್ತು. ಯಾರು ಅದನ್ನು ಮುಂದಕ್ಕೆ ಬರ್ತೀನಿ ಈಗ, ಅದು ಹೆಂಗೋಯ್ತು ಇದೆಲ್ಲ ಹಿಂದಕ್ಕೆ ಯಾಕೆ ಹೊರಟಾಯ್ತು ಅಂತ. ಅದಾದ್ಮೇಲೆ ಈಗ ಮಹಾರಾಜರು ಅದಾದ್ಮೇಲೆ ಮದುವೆ ಆಮೇಲೆ ಒಂದ್ ಮಾತು ಏನ್ ಹೇಳಿದ್ರು, ಸಂಪ್ರದಾಯ ಒಂದಿನಿತು ಎಲ್ಲೂ ಲೋಪ ಆಗ್ಬಾರ್ದು. ಏನೇನ್ ಸಂಪ್ರದಾಯ ಪೂಜೆ ಪುನಸ್ಕಾರ ಎಲ್ಲ ಆಗ್ಬೇಕು, ಅದ್ದೂರಿತನ ಇದೆಯಲ್ಲ ಅದಾಗ್ಬಾರ್ದು. ಆ ದುಡ್ಡು ತಗೊಂಬನ್ನಿ ಗಟ್ಟಿಯಲ್ಲಿ.
ಈಗ ನಾವು ಮದುವೆ ಮಾಡ್ಬೇಕಾದ್ರೆ ಇರೋ ದುಡ್ಡಲ್ದೆ ಸಾಲನೂ ಮಾಡಿ ಮದುವೆ ಮಾಡಿ ಮಾಡೋ ಕಾಲಕ್ಕೆ ಎಂಥ ಮೇಲ್ಪಂಕ್ತಿ ಹಾಕೊಟ್ಬಿಟ್ಟು ಹೋದ್ರು ಮಹಾರಾಜರು ನಮ್ಗೆ ಅಲ್ವೇ? ಎಂಥ ಮೇಲ್ಪಂಕ್ತಿ ಹಾಕಿದ್ರು. ಇವತ್ತು ಮಾರ್ಕೋನಹಳ್ಳಿ ಡ್ಯಾಮ್ ಇವತ್ತು ನಿಂತಿದೆ, ಮಹಾರಾಜರು ಇಲ್ಲ, ಜಯಚಾಮರಾಜ ಒಡೆಯರ್ ಇಲ್ಲ, ಯಾರು ಇಲ್ಲ ಇವತ್ತು. ಆದ್ರೆ ಹೆಸರು ಹೇಳೋದಕ್ಕೆ ನಿಂತಿದೆ, ಡ್ಯಾಮ್ ನಿಂತಿದೆ. ಪ್ರತಿ ವರ್ಷ ಬ್ರಿಟಿಷ್ನವರು ಒಂದು ಆನ್ಯುವಲ್ ಮೀಟಿಂಗ್ ಅಂತ ಮಾಡೋರು. ಆನ್ಯುವಲ್ ಮೀಟಿಂಗ್, ಪ್ರೋಗ್ರೆಸ್ ರಿವ್ಯೂ ಮೀಟಿಂಗ್. 565 ಸಂಸ್ಥಾನ ಎಲ್ಲರೂ ಬರಬೇಕಿತ್ತು ಡೆಲ್ಲಿಗೆ. ಅವ್ರು ಆಗ್ತಾನೆ ಕಲ್ಕತ್ತಾದಿಂದ ಡೆಲ್ಲಿಗೆ ರಾಜಧಾನಿ ಶಿಫ್ಟ್ ಮಾಡ್ಕೊಂಡಿದ್ರು. ಎಲ್ರು ಬರಬೇಕಿತ್ತು, ಬಂದು 3 ತಿಂಗಳು ಇರ್ಬೇಕಿತ್ತು. ಯಾಕಂದ್ರೆ ಏನು ಎತ್ತ ಟ್ಯಾಕ್ಸ್, ಇನ್ನೊಂದು ಮತ್ತೊಂದು ಕಪ್ಪ ಕಾಣಿಕೆ ಎಲ್ಲ ಕೊಡೋದು ಮಾಡೋದು, ಒಬ್ಬೊಬ್ರು ಒಂದೊಂದು ದಿವಸ ಮಾತುಕತೆ ಅನ್ಬೇಕಾದ್ರೆ 3 ತಿಂಗಳು ಇರ್ಬೇಕಲ್ಲ ಅಂತ ಹೇಳಿ ಬ್ರಿಟಿಷ್ನವ್ರು ಏನ್ ಮಾಡಿದ್ರು, ನೋಡ್ರಪ್ಪ ಎಲ್ರಿಗೂ ಒಂದು 25 ಎಕರೆ ಜಾಗ ಕೊಡ್ತೀವಿ, ನಿಮ್ ಪುಟ್ಟದೊಂದು ಅರಮನೆ ಕಟ್ಕೊಂಬಿಡಿ, ಬಂದಾಗ ನೀವು ಇಲ್ಲಿ ಇದ್ಕೊಂಡು ನೀವು ನಮ್ಮ ಹತ್ರ ಬಂದು ಡಿಸ್ಕಷನ್ ಮಾಡಿ ಫಂಕ್ಷನ್ ಮಾಡಿ ಹೋಗೋಣ. ಕೊಟ್ಟಿದ್ದೆ ಸಡ, ಎಲ್ಲಾರು ಎದ್ನೋ ಬಿದ್ನೋ ಅಂತ ಹೇಳಿ ಎಲ್ಲ ಕಟ್ಕೊಂಡ್ಬಿಟ್ರು. ಕಟ್ಟಕ್ ಶುರು ಮಾಡಿದ್ರು, ಕಟ್ ಮುಗಿದು ಹೋಯ್ತು. ಮೈಸೂರಿಗೂ 25 ಎಕರೆ ಬಂದಿತ್ತು. ಮಹಾರಾಜರು ಸುಮ್ಮನಿದ್ರು. ಮಿರ್ಜಾ ಸಾಹೇಬ್ರನ್ನ ಕರೆದ್ರು, ಬಾಪ ಎಷ್ಟು ಖರ್ಚು ಕೊಡೆ, ಎಸ್ಟಿಮೇಟ್ ಕೊಡೆ ಅಂದ್ರು. ಕೊಟ್ರು. ಯಾಕೆ ಇಷ್ಟು ಖರ್ಚು? ಈ ಖರ್ಚಲ್ಲಿ ಒಂದು 50 ಸ್ಕೂಲ್ ಕಟ್ಬೋದು ಮೈಸೂರಲ್ಲಿ, ಎಲ್ಲೆಲ್ಲ ಹಳ್ಳಿಗಳ ಕಡೆ ಅಂತ ಹೇಳಿ ಸ್ಕೂಲ್ ಕಟ್ಸ್ಬಿಟ್ರು. ಆ ಜಾಗ ವಾಪಸ್ ಸರ್ಕಾರಕ್ಕೆ ಕೊಟ್ಬಿಟ್ರು. ಇದು ನಮ್ಮ ಬರೋಡಾ ಮಹಾರಾಜರಿಗೆ ಗೊತ್ತಾಯ್ತು. ಅವರು, ಸ್ವಾಮಿ ಏನ್ ಹಿಂಗೆ ಜಾಗನೂ ವಾಪಸ್ ಕೊಟ್ಬಿಟ್ರಿ, ದುಡ್ಡು ಸ್ಕೂಲ್ ಕಟ್ಟಿಸ್ಬಿಟ್ರಲ್ಲ, ಬಂದಾಗ ಡೆಲ್ಲಿಲಿ ಎಲ್ಲಿರ್ತೀರಾ ಅಂದ್ರು. ನಮ್ಮ ಮಹಾರಾಜರು, ನಾನ್ ನಿಮ್ ಮನೆಗ್ ಬಂದ್ರೆ ನೀವು ಬೇಡ ಅಂತೀರೇನು? ನಾನ್ ನಿಮ್ ಮನೆಗ್ ಬರ್ತೀನಿ, ನೀವು ಬೇಡ ಅಂತ ನನ್ನನ್ನೇನ ರೀಚೆ ಕಳಿಸ್ಬಿಡ್ತೀರಿ? ಇಲ್ಲ ತಾನೆ, ಒಂದ್ 3 ತಿಂಗಳಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡೋಣ ಬಿಡಿ. ನೀವು ಡೆಲ್ಲಿಗೆ ಹೋದ್ರೆ ಹೈದರಾಬಾದ್ ಹೌಸು, ಬರೋಡಾ ಹೌಸು ಎಲ್ಲ ನೋಡ್ತೀರಿ ನೀವು. ಮೈಸೂರು ಹೌಸ್ ಇಲ್ಲ ಅಲ್ಲಿ. ಯಾಕೆಂದ್ರೆ ಇವ್ರು ಕಟ್ಟಲಿಲ್ಲ, ಇಲ್ಲಿ ಶಾಲೆ ಕಟ್ಟಿದ್ರು. ಮಹಾರಾಜರು ಎಂತ ದೊಡ್ಡ ತ್ಯಾಗಮಯಿ ಅನ್ನೋದಕ್ಕೆ ಇವೆಲ್ಲ ನನ್ನ ನಿದರ್ಶನಗಳು. ಇದನ್ನ ನಾನು ನಾಳೆ ರಾತ್ರಿ ತನಕನೂ ಹೇಳಬಹುದು. ಇದನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಹಾರಾಜರು ಹೊಗಳಕ್ ನಂತರ 10,000 ಕಾರಣಗಳಿವೆ ಅಂತ. ಅದರಲ್ಲಿ ಇವತ್ತು ಎಷ್ಟೆಷ್ಟು ಮಹಾರಾಜರು ಎಷ್ಟು ನನ್ನ ಕೈಲಿ ನುಡಿಸ್ತಾರೋ ಅಷ್ಟು ನಾನು ಹೇಳ್ತೀನಿ. ಅವ್ರೇನ್ ಮಹಾರಾಜರು ಅಂದ್ಬಿಟ್ಟ ತಕ್ಷಣಕ್ಕೆ ಈಗ ನಮ್ಗೇನಪ್ಪ, ನೀನೇನ್ ಬಿಡೆ ಮಹಾರಾಜರ ಮಗ ಅಂತ ಅನ್ನಂಬಿಡ್ತೀವಿ, ನೀನೇನಪ್ಪ ಚಿನ್ನದ ಚಮಚ ಬಾಯಲ್ಲಿ. ನಮ್ಮ ಮಹಾರಾಜರು ಹಂಗಲ್ಲ. ಎಷ್ಟು ಕಷ್ಟದಲ್ಲಿ ಬೆಂದು ಅಗ್ನಿ ಪರೀಕ್ಷೆಯ ಸೀತೆ ನಮ್ಮ ಮಹಾರಾಜರು. ಪ್ರತಿ ಹೆಜ್ಜೆಗೂ ಅಗ್ನಿ ಪರೀಕ್ಷೆ, ಪ್ರತಿ ಹೆಜ್ಜೆಗೂ. ಮಹಾರಾಜರು ಹುಟ್ಟಿದ್ರು ಕೆಲವೇ ದಿನಕ್ಕೆ ಅವ್ರ ತಂದೆಯವ್ರು ತೀರ್ಕೊಂಡ್ಬಿಟ್ರು. ಅದಾಗಿ ಕೆಲವೇ ದಿನ, ಇನ್ನೊಂದಷ್ಟು ಕೆಲವೇ ದಿನಕ್ಕೆ 1897 ಅವ್ರ ಸೋದರಿ, ಅವ್ರ ಸಿಸ್ಟರ್ ಮದುವೆ ಆಗ್ತಾ ಇತ್ತು. ಅರಮನೆಗೆ ಬೆಂಕಿ ಬಿದ್ದೋಯ್ತು 1897. ಅರಮನೆಗೆ ಬೆಂಕಿ ಬಿದ್ದೋಯ್ತು. ಅದೇ ವರ್ಷ ಪ್ಲೇಗ್ ಬಂದ್ಬಿಡ್ತು ಬೆಂಗಳೂರು ಮೈಸೂರಲ್ಲಿ. ಜನ ಹುಳು ಸತ್ತಂಗ್ ಸಾಯಂಗ್ ಆಗ್ಬಿಟ್ರು. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಅರಮನೆಗೆ ಬೆಂಕಿ ಬಿದ್ದೋಗಿದೆ, ಇಲ್ಲಿ ಮದುವೆ ನಡೀತಾ ಇದೆ. ಆ ಅಂಡರ್ ಕನ್ಸ್ಟ್ರಕ್ಷನ್ ಆಸ್ಪತ್ರೆಗೆ ಎಲ್ಲ ಜನ ಪೇಷಂಟ್ ತಗೊಂಡ್ಬಂದು ಹಾಕ್ಬಿಟ್ಟಿದ್ರು. ಈಗ ನೀವು ವಿಕ್ಟೋರಿಯಾ ಆಸ್ಪತ್ರೆ ನೋಡಿದ್ರೆ 1900 ಅಂತ ಹಾಕಿದೆ ಇಸ್ವಿ. ಅದಕ್ಕೆ 3 ವರ್ಷ ಮುಂಚಿನಿಂದಾನೇ ಕೆಲಸ ಶುರು ಮಾಡ್ಬಿಟ್ಟಿತ್ತು. ಅದಾಗಿ ಇನ್ನು ಕೆಲವೇ ವರ್ಷಕ್ಕೆ ಶುರು ಆಯ್ತು ಕನ್ನಂಬಾಡಿ ಕಟ್ಟೆ ಶುರು ಮಾಡಿದ್ರು 1909ಕ್ಕೆ. ಈ ಗಲಾಟೆ ಶುರುವಾಗಿದೆಯಲ್ಲ 1909ಕ್ಕೆ. 1909ಕ್ಕೆ ಗಲಾಟೆ ಇದು ಕನ್ನಂಬಾಡಿ ಕಟ್ಟೆ ಶುರು ಮಾಡಿದ್ರು ಇಬ್ರು ಬ್ರಿಟಿಷ್ ಚೀಫ್ ಇಂಜಿನಿಯರ್ಸ್, ಕ್ಯಾಪ್ಟನ್ ಡಾಸ್, ಕ್ಯಾಪ್ಟನ್ ಮೆಕ್ಕೆಚಿನ್ಸ್ ಇಬ್ರು ಬಂದ್ರು. ಡ್ಯಾಮ್ ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕಾದ್ರೆ ನೀರ್ ತಿರುಗಿಸ್ಬೇಕು ಹತ್ಲ ಕಡೆಗೆ, ಪಕ್ಕಕ್ಕೆ ನೀರ್ ತಿರುಗಿಸ್ಬಿಟ್ಟು ನೀರ್ ಆ ಕಡೆ ಹೋಗ್ತಾ ಇರುತ್ತೆ, ಈ ಕಡೆ ಡ್ಯಾಮ್ ಕಟ್ಟದು. ನೀರ್ ತಿರುಗಿಸ್ಬಿಟ್ಟು ಕೆಲಸ ಶುರು ಮಾಡಿದ್ರು. ಕಾವೇರಿಲಿ ಪ್ರವಾಹ ಬಂದ್ಬಿಡ್ತು, ಕಂಡು ಕೇಳರಿಯದ ಪ್ರವಾಹ. ಕೆಲಸ ಮಾಡ್ತಿದ್ದಿದ್ ಕನ್ನಂಬಾಡಿ ಕಟ್ಟೆ ಜನ ಎಲ್ಲ ಕೊಚ್ಕೊಂಡು ಹೊರಟೋಗಕ್ಕಾದ್ರು. ಈ ಕ್ಯಾಪ್ಟನ್ ಡಾಸ್ ಇದ್ನಲ್ಲ ಬ್ರಿಟಿಷ್ ಇಂಜಿನಿಯರು, ಅವನಿನ್ನು ಹುಡುಗ, ಉತ್ಸಾಹಿ, 30 ವರ್ಷ ಅವನಿಗಿನ್ನು. ನೋಡ್ಲು ಏನ್ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ನೀರಿಗೆ ನೆಗದು ಅಲ್ಲಿ ಒಂದು 5-6 ಜನನ್ನೆಲ್ಲ ಎತ್ಕೊಂಬಂದು ಬದುಕಿಸ್ದ. ತಾನು ಕೊಚ್ಕೊಂಡು ಹೊರಟೋದ, ತಾನು ತೀರೋಗ್ಬಿಟ್ಟ. ನಮ್ ಜನ ಎಷ್ಟು ಒಳ್ಳೆ ಜನ ಅಂದ್ರೆ, ಕನ್ನಂಬಾಡಿ ಅಂತ ಊರ ಹೆಸರು ಕನ್ನಂಬಾಡಿ, ಹೊಸ ಕನ್ನಂಬಾಡಿ ಅಂತ ಆಗಿದೆ. ಹಳೆ ಕನ್ನಂಬಾಡಿ ಮುಳುಗೋಗಿದೆ. ಅದಕ್ಕೆ ನಾವು ಮೈಸೂರವ್ರದ್ದು ಕನ್ನಂಬಾಡಿ ಕಟ್ಟೆ ಅನ್ನೋದು. ಆ ಊರಿನ ಜನ ಎಲ್ಲ 8 ಆಣಿ, 1 ರೂಪಾಯಿ 2 ರೂಪಾಯಿ ಹಾಕಿ 600 ರೂಪಾಯಿ ಕಲೆಕ್ಟ್ ಮಾಡಿ ಮೈಸೂರು ಯೂನಿವರ್ಸಿಟಿ ಕೊಟ್ರು. ಕ್ಯಾಪ್ಟನ್ ಡಾಸ್ ಸ್ಕಾಲರ್ಶಿಪ್ ಕೊಡಿ ಅಂತ 600 ರೂಪಾಯಿ ಮೊನ್ನೆವರೆಗೂ ಕೊಡ್ತಾ ಇದ್ರು, ನಿಲ್ಸ್ಬಿಟ್ಟಿದ್ದಾರೆ ಈಗ. ಕ್ಯಾಪ್ಟನ್ ಡಾಸ್ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ರು ಮೈಸೂರು ಯೂನಿವರ್ಸಿಟಿ. ಯಾವಾಗ ಕ್ಯಾಪ್ಟನ್ ಡಾಸ್ ಕೊಚ್ಕೊಂಡು ಹೊರಟೋದ, ಅವ್ರ ಜೊತೆಲಿ ಮೆಕ್ಕೆಚಿನ್ಸು ಅವ್ರಿಗೆ, ನಾನು ಈ ಸೈಟಲ್ಲಿ ನಾನು ಕೆಲಸ ಆಗಲ್ಲಪ್ಪ, ನಾವಿಬ್ರು ಇಂಗ್ಲೆಂಡ್ ಜೊತೆಲಿ ಬಂದು ಇನ್ನು ನನ್ನ ಸ್ನೇಹಿತ ಇಲ್ಲದೆ ನಾನು ಮಾಡಲ್ಲ ಅಂತ ಅವ್ರಿಗೆ ರಿಟೈರ್ ತಗೊಂಡ್ಬಿಟ್ಟ. ಕೆಲಸ ನಿಂತೋಯ್ತು. ಆ ಕಡೆ ಬ್ರಿಟಿಷ್ನವ್ರ ಒತ್ತಡ, ಈ ಕಡೆ ಜಾನ್ ಟೇಲರ್ ಅಂಡ್ ಕಂಪನಿ, ಯಾರು KGF ಕರೆಂಟ್ KGF ಕೊಡ್ಬೇಕಾಗಿತ್ತಲ್ಲ ಅವ್ರ ಒತ್ತಡ.
ಈ ಕಡೆ ತಮಿಳ್ನವ್ರದ್ದು ಕಿರಿಕಿರಿಗಳು. ಮಹಾರಾಜರು ಈ ಕಡೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಆನಂದ್ ರಾಯರು, ಯಾರು ಆನಂದ್ ರಾಯರು? ಆನಂದ್ ರಾವ್ ಸರ್ಕಲ್ಲು, ಅವ್ರನ್ನು ನೆನ್ಕೋಬೇಕು ನಾವು. ಅವರು ದಿವಾನ್ ಆನಂದ್ ರಾಯರು. ದಿವಾನ್ ಆನಂದ್ ರಾಯರು, ಮಹಾಸ್ವಾಮಿ ನಮ್ಮ ಮೈಸೂರವರೇ ಒಬ್ರು ಇಂಜಿನಿಯರ್ ಇದ್ದಾರೆ, ಈಗ ಸದ್ಯಕ್ಕೆ ಹೊರಗಡೆ ಇದ್ದಾರೆ, ಅವ್ರನ್ನ ಕರ್ಸೋಣ. ಕರ್ಸಿ. ಅವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಯುರೋಪ್ ಟೂರಲ್ಲಿ ಇದ್ರು. ಆಗ ಸರ್ ಎಂ ವಿ ಅವರು ಇಂಜಿನಿಯರಿಂಗ್ ಮುಗಿಸಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಹೋಗಿ ಕೆಲ್ಸಕ್ಕೆ ಸೇರಿದ್ರು. ಹಾಗೆಲ್ಲ ಏನು, ಈ ಬ್ರಿಟಿಷ್ನವರು, ಈ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಒಬ್ಬ ಇದ್ದ 1792 ಟಿಪ್ಪು ಸುಲ್ತಾನ್ ಮೇಲೆ 3ನೇ ಆಂಗ್ಲೋ ಮೈಸೂರು ಯುದ್ಧ ಗೆದ್ದಿದ್ದ. ಅವನೊಂದು ಕಾನೂನು ತಂದ್ಬಿಟ್ಟಿದ್ದ, ಯಾವತ್ತಿಗೂ ಭಾರತೀಯರನ್ನ ನಂಬೇಡಿ, ಟಾಪ್ ಪೊಸಿಷನ್ ಅಲ್ಲಿ ಅವ್ನು ಕೂರಿಸ್ಬೇಡಿ, ಟಾಪ್ ಅಲ್ಲೆಲ್ಲ ನೀವೇ ಇರಿ, ನಿಮ್ ಕೈ ಕೆಳಗಡೆ ಅವ್ರು ಇಟ್ಕೊಳ್ಳಿ ಅಂತ ಅವ್ನು ಕಾನೂನು ತಂದ್ಬಿಟ್ಟಿದ್ದ. ಹಂಗಾಗಿ ಆ ಕಾಲಕ್ಕೆ IAS, IPS, IFS, ಚೀಫ್ ಇಂಜಿನಿಯರ್ ಅವರು ಇವರೆಲ್ಲ ಇವರೇ ಬ್ರಿಟಿಷ್ನವರೇ. ನಮ್ಮವರೆಲ್ಲ ಅವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕಾಯ್ತು. ಸರ್ ಎಂ ವಿ ಅವರು ಫಸ್ಟ್ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡು ಬಹಳ ಬೇಗ ಅವ್ರು ಕೇಳ್ಬೇಕು, ಅವ್ರ ಬುದ್ಧಿಮತ್ತೆಯಿಂದ ಮೇಲಕ್ಕೆ ಬಂದ್ರು. ಮೇಲಕ್ಕೆ ಬಂದ ಈಗ ನಾನು ಚೀಫ್ ಇಂಜಿನಿಯರ್ ಆಗ್ಬೇಕು ಈಗ ಅಂದ್ರು. ಇವ್ರು ಕೊಡಲ್ಲ. ಯಾರು? ಹೈದರಾಬಾದ್ ಪ್ರಾಂತ್ಯದಲ್ಲಿದ್ದಂತ ಬ್ರಿಟಿಷ್ನವರು. ಇವ್ರು ರಾಜೀನಾಮೆ ಬಿಸಾಕಿದ್ರು. ಹೋಗಲೇ ನೀನ್ ಕೊಡದೆ ನಿನ್ ಕೈ ಕೆಳಗೆ ನಾನು ಯಾಕೆ ಕೆಲಸ ಮಾಡ್ಬೇಕು ಅಂತ ರಿಸಿಗ್ನೇಷನ್ ಕೊಟ್ಟು ಯುರೋಪ್ ಟೂರ್ ಹೋಗಿದ್ರು. ಅಂತ ಟೈಮಲ್ಲಿ ಆನಂದ್ ರಾಯರು ಪತ್ರ ಬರೆದ್ರು, ಬನ್ನಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ. ಆಗ ಸರ್ ಎಂ ವಿ ಅವರು, ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ ಅಂದ್ರು. ಆಗ ಮಹಾಸ್ವಾಮಿಯವರು ಖುದ್ದಾಗಿ, ಯಾರ ಕೈಗೂ ನಿಮ್ ಕೆಲಸ ಮಾಡಕ್ ನಾ ಬಿಡಲ್ಲ, ಬನ್ನಿ ಅಂತ ಹೇಳಿ ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ, ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಚೀಫ್ ಸರ್ ಎಂ ವಿಶ್ವೇಶ್ವರಯ್ಯನ ಮಾಡಿದ್ರು ಮಹಾರಾಜ್. ನಾನ್ ಕೊಡ್ತೀನಿ ಚೀಫ್ ಇಂಜಿನಿಯರ್ ಆಗಿ ನಿಮ್ಗೆ ಅಂತ. 1911 1913 ಚೀಫ್ ಇಂಜಿನಿಯರ್ ಆಗಿದ್ರು. ಆಮೇಲೆ ದಿವಾನ್ರಾಗ್ಬಿಟ್ರು. ಕೆಲಸ ಶುರುವಾಯ್ತು, ಕೆಲಸ ನಡೆಯಕ್ಕೆ ಶುರುವಾಯ್ತು. 1914 ವರ್ಲ್ಡ್ ವಾರ್ ಬಂದ್ಬಿಡ್ತು, ಮೊದಲನೇ ಮಹಾಯುದ್ಧ. ಇಡೀ 4 ವರ್ಷ 14 to 18 ಇಡೀ ಜಗತ್ತಿನಲ್ಲಿ ಈ ಬ್ರಿಟಿಷ್ನವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ಬಿಟ್ರು. ಏನ್ ಮಾಡೋದು, ಕೆಲಸ ನಿಂತೋಯ್ತು. ಏನು ಕೆಲಸನೇ ಇಲ್ಲ, ಏನು ಮಾಡಕ್ಕೆ ಆಗಲ್ಲ. ಇಲ್ಲಿ ಒಂದ್ ಕಡೆ ಗಂಧದ ಮರಗಳು ತಂದು ನಮ್ ಗಂಧದ ಕೋಟಿ, ನಮ್ ಸ್ಯಾಂಕಿ ಟ್ಯಾಂಕ್ ನ ಮುಂಚೆ ನಾವು ಗಂಧದ ಕೋಟಿ ಕೆರೆ ಅಂತ ಕರೀತಾ ಇದ್ವಿ. ಅದ್ರ ಹಿಂದ್ಗಡೆ ಗಂಧದ ಕೋಟಿ ಅಂದ್ರೆ ಗೋಡೌನು. ಗಂಧದ ಕೋಟಿ ಕೆರೆ ಗಂಧ ಪೂರ್ತಿ ಸ್ಟಾಕ್ ಆಗೋಗ್ಬಿಟ್ಟಿದೆ. ಏನ್ ಮಾಡೋದು? ಸರ್ ಎಂ ವಿ ಅವರು ಆಗ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಶುರು ಮಾಡಿದ್ರು, ಗಂಧದೆಣ್ಣೆ ಕಾರ್ಖಾನೆ ಸ್ಟಾರ್ ಆಯ್ತು. ಗಂಧದೆಣ್ಣೆನು ಸಿಕ್ಕಾಪಟ್ಟಿ ಅದು ಮಾಡಿ ಅದನ್ನ ಸಪ್ಲೈ ಮಾಡ್ಬೇಕಲ್ಲ ಹೊರಗಡೆಗೆ, ಸಪ್ಲೈ ಆಗ್ತಾ ಇಲ್ಲ. ಆಗ ಮೈಸೂರಲ್ಲಿ ಮತ್ತೊಬ್ಬ ಪ್ರಾತಸ್ಮರಣೀಯ ಮಹಾನುಭಾವ ಇದ್ದ, ಸೋಸಲೆ ಗರಳಪುರಿ ಶಾಸ್ತ್ರಿಗಳು ಅಂತ. ನಮ್ಮ ನರಸೀಪುರದ ಹತ್ರ ಸೋಸ್ಲೆ ಅವರು ಕೆಮಿಸ್ಟ್ರಿ PhD, ಆ ಕಾಲಕ್ಕೆ MSc PhD ಓದ್ಕೊಂಡಿದ್ರು. ಆ ಪುಣ್ಯಾತ್ಮನ್ನ ಯುರೋಪ್ ಕಳಿಸಿದ್ರು, ಹೋಗಿ ನೀವು ಸೋಪ್ ತಯಾರಿಸ ತಿಳ್ಕೊಂಬನ್ನಿ ಅಂತ. ಇವ್ರು ಇಲ್ಲಿಂದ ಹೋಗಿ ಅಲ್ಲಿ ಇನ್ನೊಂದು PhD ಮಾಡಿ ಸೋಪ್ ತಯಾರಿಸೋ ಟೆಕ್ನಾಲಜಿ ತಿಳ್ಕೋಬೇಕು ಅಂತಾರೆ. ಯಾರು ಇವ್ರ ಬುದ್ಧಿವಂತಿಕೆ ನೋಡಿ ಒಬ್ರು ಇವ್ರನ್ನ ಫ್ಯಾಕ್ಟ್ರಿ ಒಳಗೆ ಸೇರಿಸದೆ ಹೋದ್ರು, ಇನ್ ನೋಡ್ಕೊಂಡು ಹೋಗ್ಬಿಡ್ತಾನೆ. ಆಗ ಈ ಸೋಸ್ಲೆ ಗರಳಪುರಿ ಶಾಸ್ತ್ರಿಗಳು ಅಲ್ಲಿನ ಒಬ್ಬ ಚರ್ಚಿನ ಫಾದರ್, ಆ ಫಾದರ್ನ ಸ್ನೇಹ ಮಾಡಿಕೊಂಡು ಅವ್ರ ಜೊತೆ ಒಂದು ಫ್ಯಾಕ್ಟ್ರಿಗೆ ಹೋಗಿ ನೋಡ್ಕೊಂಡ್ಬಂದ್ರು. ನೋಡಿ, ಇವರು ಸೋಸ್ಲೆ ಗರಳಪುರಿ ಶಾಸ್ತ್ರಿಗಳಿದಾರಲ್ಲ, ಅವರು ಏಕಸಂಧಿಗ್ರಾಹಿಗಳು. ಅಂದ್ರೆ ಒಂದು ಸಲಿ ನೋಡಿದ್ದನ್ನು ಹಂಗೆ ಗ್ರಹಿಸ್ಬಿಡೋ ಅಂತವ್ರು. ಅವ್ರು ಓದ್ಬೇಕು, ಇನ್ನೊಂದು ಮಾಡ್ಬೇಕು, ಏನಿಲ್ಲ. ಏಕಸಂಧಿಗ್ರಾಹಿ ಅಂತ ಅದಕ್ಕೆ ನಾವು ಸಂಸ್ಕೃತ. ಅವ್ರು ಏಕಸಂಧಿಗ್ರಾಹಿಗಳು. ಒಂದು ಸಲಿ ಆ ಫ್ಯಾಕ್ಟ್ರಿನ ಒಂದು ರೌಂಡ್ ನೋಡ್ಕೊಂಡ್ ಬಂದ್ರು ಅಷ್ಟೇ. ಅವರು ಬಂದು ಇಲ್ಲಿ ಇಳಿದಾಗ ಮಹಾರಾಜರು ಒಂದ್ ಕಡೆ, ಸರ್ ಎಂ ವಿಶ್ವೇಶ್ವರಯ್ಯನ ಒಂದ್ ಕಡೆ ಕಾಯ್ತಾ ಇದ್ರಂತೆ ನಿಲ್ದಾಣದಲ್ಲಿ. ತಿಳ್ಕೊಂಡ್ ಬಂದ್ಯಾಪ್ಪ ನೀನು ಅಂತ. ಅಷ್ಟು ಅವ್ರ ತವಕ ಇತ್ತು. ತಿಳ್ಕೊಂಡ್ ಬಂದೆ ಇದ್ದಾಗ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಶುರುವಾಯ್ತು. ಸೋಪ್ ಶಾಸ್ತ್ರಿಗಳು ಅಂತ ಅವ್ರನ್ನ ಕರೀತಾರೆ. ಸೋಪ್ ಶಾಸ್ತ್ರಿಗಳು, ಯಾಕೆ ಸೋಪ್ ತಂದ ಪುಣ್ಯಾತ್ಮನೆ ಗರಳಪುರಿ ಶಾಸ್ತ್ರಿಗಳಲ್ವೇ, ಹಂಗಾಗಿ ಅವ್ರನ್ನ ಸೋಪ್ ಶಾಸ್ತ್ರಿಗಳು ಅಂತ. ಇದೆಲ್ಲ ಒಂದ್ ಕಡೆ ಖರ್ಚಾಗ್ತಾ ಇದೆ. ಇನ್ನೊಂದ್ ಕಡೆ ಈ ಬ್ರಿಟಿಷ್ನವರು ಮಹಾರಾಜರನ್ನ, ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಖಾಲಿ ಆಗೋಯ್ತು, ಯುದ್ಧ ನಡೀತಾನೆ ಇದೆ, ಏನು 2 ವರ್ಷ 3 ವರ್ಷ ಆದ್ರೂ ಏನು ಯುದ್ಧ ನಿಲ್ಲಕ್ ಕಾಣ್ತಾ ಇಲ್ಲ, ನಮ್ಗೆ ಯುದ್ಧಕ್ಕೆ ನೀವು ದುಡ್ಡು ಕೊಡಿ ಮತ್ತು ಸೈನಿಕರನ್ನ ಕೊಡಿ ಅಂದ್ರು. ನೀವು ನಂಬಲ್ಲ, ಇಡೀ ಮೊದಲನೇ ಯುದ್ಧದ ಖರ್ಚನ್ನ ನೋಡ್ಕೊಂಡವರು ಮೈಸೂರು ಮಹಾರಾಜರು. 2 ಕೋಟಿ ರೂಪಾಯಿಗಳನ್ನ 1914 ಕೊಡಿ. 2 ಕೋಟಿ ರೂಪಾಯಿ ಇವತ್ತಿಗೆ ಎಷ್ಟಾಗಬೇಕದು? 2 ಕೋಟಿ ರೂಪಾಯಿಗಳನ್ನ 3 ಕನ್ಸೈನ್ಮೆಂಟ್ ಅಲ್ಲಿ ಕೊಟ್ಟು ಕಳಿಸಿದ್ರು. ನಮಗೂ ಆ ಯುದ್ಧಕ್ಕೂ ಸಂಬಂಧವೇ ಇಲ್ಲ. ಅದಲ್ಲದೆ ಬೆಂಗಳೂರು, ತುಮಕೂರು, ಕುಣಗಲ್ಲು, ಮದ್ದೂರು, ಮೈಸೂರು, ಮಂಡ್ಯದಿಂದ ಎಲ್ಲಾ ಸೈನಿಕರನ್ನ ಒಟ್ಟು ಮಾಡಿ ಆಗೊಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು.
ಮೊದಲನೇ ಮಹಾಯುದ್ಧದಲ್ಲಿ ಮೈಸೂರು ಕಡೆಯಿಂದ ಭಾಗವಹಿಸುವ ಸೈನಿಕರಿಗೆ 15 ಎಕರೆ ಜಮೀನು ಉಚಿತ. ಫಸ್ಟೇ ರಿಜಿಸ್ಟರ್ ಮಾಡ್ಬಿಡ್ತಾರೆ. 15 ಎಕರೆ ಜಮೀನು ಅಕಸ್ಮಾತ್ ನೀನ್ ಬರ್ದೇ ಹೋದ್ರೆ ಮನೆಯವ್ರಿಗಾಗ್ಲಿ ಅಂತ, ಬಂದು ಸೇರ್ಕೊಳ್ಳಿ ನೀವು ಅಂತ ಎಲ್ಲ ಕಡೆ ಪೋಸ್ಟರ್ ಇತ್ತು. ಅದಿದೆ ನನ್ನ ಹತ್ರ ಪೋಸ್ಟರ್, ನಾನು ತೋರಿಸಿದ್ದೀನಿ ಅದನ್ನು. ಬಂದು ಸೇರ್ಕೊಂಡು ಇಲ್ಲಿಂದ ಕಳಿಸಿ, ಜನನ್ನೆಲ್ಲ ಕಳಿಸಿ, ಇಲ್ಲಿಂದ ಬಾಂಬೆ ತನಕ ಹೋಗಿ, ಬಾಂಬೆಲಿ ಹಡಗು ಹತ್ತಿ, ಅಲ್ಲಿಂದ ಇವತ್ತಿನ ಇಸ್ರೇಲಿನ ಹೈಫಾಗ್ ಹೋಗಿ, ಆ ಹೈಫಾ ಬಂದರು ತುರ್ಕ್ಮನ್ಗಳ ಜೊತೆಲಿ ಇತ್ತು, ಅದು ತುರ್ಕಿಗಳ ಜೊತೆ. ನಮ್ಮವ್ರ ಹತ್ರ ಇದ್ದಿದ್ದು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರ, ಕತ್ತಿ ಗುರಾಣಿ ಇವು, ಅವ್ರ ಹತ್ರ ಆಧುನಿಕ ಗನ್ನುಗಳು. ಅದನ್ನು ಹೊಡೆದಾಡಿ ಆ ಯುದ್ಧವನ್ನ ಗೆದ್ದು ಇಸ್ರೇಲಿಗೆ ಹೈಫಾ ಬಂದರನ್ನ ವಾಪಸ್ ಕೊಟ್ಬಿಟ್ಟು ಬಂದವರು ನಮ್ಮ ಮೈಸೂರಿನ ಪ್ರತಿ ಈ ಸೆಪ್ಟೆಂಬರ್ 23 ನೀವೆಲ್ಲ ಇಲ್ಲಿಗೆ ಬಂದು ಯಾರು ಪುರ್ಸತ್ತಿರ್ತೀರ, ನಮ್ಮ ಚಂದನ ಟಿವಿ ಟವರ್ ಇದೆಯಲ್ಲ, ನಮ್ಮ ಚಂದನ ಟಿವಿ, ಅದ್ರ ಕೆಳಗಡೆ ಬಂದ್ರೆ ಒಂದು ಸರ್ಕಲ್ ಇದೆ, ಪ್ಯಾರಾಚೂಟ್ ರೆಜಿಮೆಂಟ್ ಇದೆ, ಮಿಲಿಟರಿದು ಪ್ಯಾರಾಚೂಟ್ ರೆಜಿಮೆಂಟ್. ಅದ್ರ ಮುಂದೆ ಸರ್ಕಲ್ ಅಲ್ಲಿ ಒಂದು ಸ್ತಂಭ ಹಾಕಿದ್ದಾರೆ, ಅದು ಹೈಫಾ ಮೆಮೋರಿಯಲ್ ಅಂತ. ಹೈಫಾ ಮೆಮೋರಿಯಲ್, ಹೈಫಾ ಗೆದ್ದಿದ್ದಕ್ಕೆ ಯಾರ್ಯಾರು ಹೋಗಿದ್ರು, ಯಾರ್ಯಾರು ತೀರ್ಕೊಂಡ್ರು, ಯಾರ್ಯಾರು ಬದುಕು ಬಂದ್ರು ಎಲ್ಲ ಅಲ್ಲಿ ಹಾಕಿದ್ದಾರೆ. ಸೆಪ್ಟೆಂಬರ್ 23ನೇ ತಾರೀಕು ಇಸ್ರೇಲಿನ ರಾಯಭಾರಿ ಅಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕು ಇಸ್ರೇಲಿನ ರಾಯಭಾರಿ ಕನ್ನಡದಲ್ಲಿ ಟ್ವೀಟ್ ಮಾಡ್ತಾರೆ, ನಿಮಗೆಲ್ಲ ಅಭಿನಂದನೆಗಳು ಕನ್ನಡಿಗರಿಗೆ, ಮಹಾರಾಜರಿಗೆ, ನಮ್ಮನ್ನೆಲ್ಲ ಬದುಕಿಸ್ಕೊಟ್ರಿ ನೀವು ಅಂತ. ಅಲ್ಲಿಗೆ ಬರ್ತಾರೆ. ಆಗ ಆ ಸೈನಿಕರ ಮಕ್ಕಳು ಮೊಮ್ಮಕ್ಕಳೆಲ್ಲ ಅವತ್ತು ಬಂದಿರ್ತಾರೆ, ಅವ್ರವ್ರ ತಾತಂದು ಪದಕಗಳು, ಗನ್ನು ಎಲ್ಲ ತೋರಿಸ್ತಾರೆ. ನೀವು ಯಾರು ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಬರ್ಬೋದು. ಪ್ರತಿ ವರ್ಷ ಸೆಪ್ಟೆಂಬರ್ ಇನ್ನೊಂದು ತಿಂಗಳಿಗೆ ಸೆಪ್ಟೆಂಬರ್ 23ನೇ ತಾರೀಕು ಹೈಫಾ ಮೆಮೋರಿಯಲ್ ಅಂತ ಮಾಡ್ತಾರೆ, ಬೆಳಗ್ಗೆ ಮಾಡ್ತಾರೆ. ಈಗ ನಿಮ್ಗೆ ಇದು ಹೈಫಾ ಮೆಮೋರಿಯಲ್. ಅವಾಗ ನಿಮ್ಗೆ ಡೆಲ್ಲಿನಲ್ಲಿ ನೀವು ತೀನ್ ಮೂರ್ತಿ ಭವನ್ ಅಂತ ನೋಡಿದಿರಿ, ಕೇಳಿದಿರಿ ತೀನ್ ಮೂರ್ತಿ ಭವನ್. ಏನ್ ತೀನ್ ಮೂರ್ತಿ ಭವನ್ ಅಂದ್ರೆ? ತೀನ್ ಮೂರ್ತಿ ಅಂತಂದ್ರೆ ಮೈಸೂರ್ ಲ್ಯಾನ್ಸರ್ಸ್, ಹೈದರಾಬಾದ್ ಲ್ಯಾನ್ಸರ್ಸ್, ಜೋಧ್ಪುರ್ ಲ್ಯಾನ್ಸರ್ಸ್, ನಮ್ಮ ಸೈನಿಕರ ಮೆಮೊರಿ ಕಟ್ಟಿರೋದು ತೀನ್ ಮೂರ್ತಿ ಭವನ. ಮೈಸೂರ್ ಲ್ಯಾನ್ಸರ್ಸ್, ಹೈದರಾಬಾದ್ ಲ್ಯಾನ್ಸರ್ಸ್, ಜೋಧ್ಪುರ್ ಲ್ಯಾನ್ಸರ್ಸ್, ಈ 3 ಸೈನಿಕರ ಹೆಸರು ಕಟ್ಟಿರೋದು ಈ ಹೈಫಾ ಮೆಮೋರಿಯಲ್. ಇಲ್ಲಿದೆ ಬೆಂಗಳೂರಲ್ಲಿ, ಡೆಲ್ಲಿನಲ್ಲೂ ಇದೆ, ಮತ್ತೆ ಇಸ್ರೇಲಿನ ಹೈಫಾದಲ್ಲೂ ಇದೆ. ಇಸ್ರೇಲಿನ ರಾಜತಾಂತ್ರಿಕರ ಮನೆಗಳಲ್ಲಿ ಇವತ್ತಿಗೂ ನಮ್ಮ ಮಹಾರಾಜರ ಫೋಟೋ ಇದೆ. ಇದು ನಮ್ಮ ಮಹಾರಾಜ. ಎಲ್ಲಿ ಪ್ರೋಗ್ರೆಸ್ ಆಗುತ್ತೆ, ಎಲ್ಲಿ ಕೆಲಸ ಆಗ್ಬೇಕು, ಮೊದಲು ನಮ್ಮ ಮಹಾರಾಜರು. ನಾವು ಕನ್ನಂಬಾಡಿ ಕಟ್ಟೆ, ಈ ಕನ್ನಂಬಾಡಿ ಕಟ್ಟೆ ಇವತ್ತೇನು ನಾವು ನೀರಿಲ್ಲ ಅಂತ ಇವ್ರು ಕೇಳ್ತಾ ಇದಾರಲ್ಲ, ಇದು ಇವತ್ತಿಂದಲ್ಲ. 9ನೇ ಶತಮಾನದಲ್ಲಿ ನಾವು ಮೊದಲ ಅಣೆಕಟ್ಟನ್ನ ಕನ್ನಂಬಾಡಿ ಕಟ್ಟಿದೋ ನಾವು. ಅವತ್ತೇನೆ ಅಲ್ಲಿದ್ದಂತ ರಾಜೇಂದ್ರ ಚೋಳ ಯುದ್ಧಕ್ಕೆ ಬಂದಿದ್ದ ನಮ್ಮ ಮೇಲೆ. ರಾಜೇಂದ್ರ ಚೋಳ ಯಾರು? ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನ ಕಟ್ಟಿದ್ನಲ್ಲ, ಅವನ್ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದ. ಯಾಕೆ ಕಟ್ಟಿದೆ ನೀನು? ಕಾವೇರಿ ನದಿಗೆ ಕಟ್ಟೆ ಇದು ನಮ್ದು ಅಂತ ಈ ಇತಿಹಾಸದಲ್ಲಿ ದಾಖಲಾಗಿದೆ. ಅವತ್ತಿಂದ ಇವತ್ತಿಂದಲ್ಲ ಜಗಳ ಇದು, 1000 ವರ್ಷದ ಜಗಳ. ಅವತ್ತೇ ಬಂದಿದ್ದ ಅವನು. ಏನು ಆಗ್ತಾ ಇಲ್ಲ ಸರ್, ಏನ್ ಪರಿಹಾರವೇ ಇಲ್ಲ ಇದಕ್ಕೆ. ಏನ್ ಮಾಡೋಣ? ಈ ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಶುರು ಮಾಡಿದ್ರಲ್ಲ, ಶುರು ಮಾಡಿದಾಗ ಇವರು ನಮಗೆ ಮೊದಲು ಪರ್ಮಿಷನ್ನೇ ಕೊಡ್ಲಿಲ್ಲ. ಯಾಕೆ? ಈಸ್ಟ್ ಇಂಡಿಯಾ ಕಂಪನಿಯ ಕೇಂದ್ರ ಕಚೇರಿಯಾಗ ಮದ್ರಾಸ್ನಲ್ಲೇ ಇತ್ತು, ಅವ್ರ ಹಿಡಿತದಲ್ಲಿದ್ರು ಎಲ್ರು, ಪರ್ಮಿಷನ್ನೇ ಸಿಕ್ಲಿಲ್ಲ. ಆಗ ನಮಗೆ ಇದನ್ನ ಪರ್ಮಿಷನ್ ಕೊಟ್ಟವನು ಭಾರತದ ಗವರ್ನರ್ ಜನರಲ್ ಹಾರ್ಡಿಂಜ್, ಲಾರ್ಡ್ ಹಾರ್ಡಿಂಜ್. ಮೈಸೂರಲ್ಲಿ ಅವನ ಹೆಸರಲ್ಲಿ ಒಂದು ಸರ್ಕಲ್ ಇತ್ತು, ಈಗ ತೆಗೆದ್ಬಿಟ್ಟು ಅದನ್ನ ಜಯಚಾಮರಾಜ ಒಡೆಯ ಸರ್ಕಲ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಲಾರ್ಡ್ ಹಾರ್ಡಿಂಜ್ ನಾವು ನೆನ್ಕೋಬೇಕು. ಅವನು ಬೈದ ಇವ್ರಿಗೆ, ನೀರ್ ಅವರದ್ದು, ದುಡ್ಡು ಅವರದ್ದು, ಕಟ್ಟೆ ಅವರದ್ದು, ಜಾಗ ಅವರದ್ದು, ನೀವ್ಯಾರು ಬೇಡ ಅನ್ನಕ್ಕೆ ಅಂತ ಹೇಳಿ ಕಟ್ರಿ ನೀವು ಕನ್ನಂಬಾಡಿ ಕಟ್ಟೆನ ಅಂತ ಕೊಟ್ಟ. ಆದ್ರೆ ಆ ಕನ್ನಂಬಾಡಿ ಕಟ್ಟೆ ಕಟ್ಟೋದು ಅವ್ರು ಮೊದಲು 80 ಅಡಿಗೆ, ನಮ್ದು ಈಗ 124 ಅಡಿ ಅಲ್ವೇ ಇರೋದು, 80 ಅಡಿ ಮಾತ್ರ ಸಾಕು ಅಂತ ಕೊಟ್ರು. ಆಗ ಸರ್ ಎಂ ವಿ ಅವರು ಬಂದ್ರು ಮಹಾರಾಜರ ಹತ್ರ, ಸ್ವಾಮಿ ಈಗ ನಾವು ಫೌಂಡೇಶನ್ ಹಾಕ್ಬೇಕು, 80 ಅಡಿಗೆ ಹಾಕೋದು 124 ಅಡಿಗೆ ಹಾಕೋದು? ಈಗ 124 ಅಡಿಗೆ ಹಾಕಿದ್ರೆ ಡಬಲ್ ದುಡ್ಡು ಖರ್ಚಾಗುತ್ತೆ. ಅವ್ರು 80 ಅಡಿಗೆ ಮಾತ್ರ ಕೊಟ್ಟಿರ್ತಾರೆ. ನಾಳೆ ನಾವೊಂದು ಚಾನ್ಸ್ ತಗೋಬಹುದು ಎತ್ತರ ಮಾಡಕ್ಕೆ. ಈಗ ನಾವು ಬರೀ 80 ಅಡಿಗೆ ಹಾಕ್ಬಿಟ್ರೆ ಆಮೇಲೆ ನಾಳೆ ಅವ್ರು ಪರ್ಮಿಷನ್ ಕೊಟ್ರು ನಾವು ಕಟ್ಟಕ್ಕಾಗಲ್ಲ, ಏನ್ ಮಾಡೋಣ ಅಂದಾಗ ಮಹಾರಾಜರು ತಾಯಿ ಚಾಮುಂಡೇಶ್ವರಿ ನೋಡ್ಕತ್ತಳೆ, 124 ಅಡಿಗೆ ಹಾಕ್ಸಿದ್ರು. 1909ರಲ್ಲಿ ಶುರುವಾದ ನಿರ್ಮಾಣ ಮುಗಿದಾಗ 1931 32 ವರ್ಷ ನಮ್ಗೆ ಹಿಂಸೆ ಕೊಟ್ರು. ಯಾಕೆ ಅಷ್ಟೊತ್ತು ತಗೋತು ಇದು? ಯಾಕೆಂದ್ರೆ ಇವ್ರು ಅಪ್ರೂವಲ್ಲೇ ಕೊಡ್ತಾ ಇರ್ಲಿಲ್ಲ. ಚೀಫ್ ಇಂಜಿನಿಯರ್ ಕಡಾಂಬಿ ಅಂತ ಒಬ್ರಿದ್ರು, ಅವ್ರು ಇವತ್ತು ಅವ್ರ ಫ್ಯಾಮಿಲಿ ಅವ್ರು ಇವತ್ತು ಬೆಂಗಳೂರಲ್ಲಿ ಇದ್ದಾರೆ.
ಸರ್ ಎಂ ವಿ ಅವರು ದಿವಾನ್ರಾಗ್ಬಿಟ್ಮೇಲೆ ಅವ್ರ ಜಾಗಕ್ಕೆ ಚೀಫ್ ಇಂಜಿನಿಯರ್ ಬಂದ್ರು ಕಡಾಂಬಿ ಅಂತ. ಇಲ್ಲಿಂದ ಇವರು ಬೆಂಗಳೂರಿಂದ ಫೈಲ್ ತಗೊಂಡು ಮದ್ರಾಸ್ಗೆ ಹೋಗೋದು. ಹೋದ್ರೆ ಅಲ್ಲಿ ಅವನು ಮೇಲಧಿಕಾರಿ ನೋಡಕ್ಕೆ ಒಂದು ವಾರ, ಇವ್ರು ಹೋಗಿ ದಿನ ಆಫೀಸಲ್ಲಿ ಕೂತಿರೋದು ಬೆಳಗಿನ ಸಂಜೆ ಅವ್ರಿಗೆ ಈಚೆ. ಒಂದು ವಾರ ಆದ್ಮೇಲೆ ಅವ್ನ ಇವ್ರನ್ನ ಒಳಗ್ ಕರ್ಸೋದು. ಇವ್ರ ಫೈಲ್ ಇಸ್ಕೊಂಡು ನೋಡ್ಬಿಟ್ಟು ಇಟ್ರೆ ಅದು ಅಪ್ರೂವ್ ಆಗಕ್ಕೆ 2 ವರ್ಷ. ಹೆಜ್ಜೆ ಹೆಜ್ಜೆಗೂ ನಮ್ಗೆ ಹಿಂಸೆ ಕೊಟ್ರು. ಮಹಾರಾಜರೊಂದು ಮಾತಾಡದೆ ಎಲ್ಲನೂ ಸಹಿಸ್ಕೊಂಡು ಕಟ್ಟೆ ಕಟ್ಟಿದ್ರು. ಅದಾದ್ಮೇಲೆ ಇವರು ಮೆಟ್ಟೂರು ಡ್ಯಾಮ್ ಅಲ್ಲಿ ಒಂದು ಕಟ್ಟೆ ಕಟ್ಟಿದ್ರಲ್ಲ, ಅದು ನಮ್ಮ ಕನ್ನಂಬಾಡಿಯ 2ರಷ್ಟು ಕೆಪಾಸಿಟಿ ಇದೆ. ಅದು ಕಟ್ಟಕ್ಕೆ ಅವ್ರು ತಗೊಂಡಿದ್ದು ಬರೀ 6 ವರ್ಷ. ಯಾಕೆ ಅವ್ರನ್ನೇನು ಯಾರು ತಡೆಯೋರು ಯಾರು? 6 ವರ್ಷಕ್ಕೆ ನಮ್ಗಿಂತ 2ರಷ್ಟು ಕಟ್ಟೆ ದೊಡ್ಡ ಕಟ್ಟೆ ಕಟ್ಬಿಟ್ರು. ಇದಿಲ್ಲಿ ಮಜಾ ಏನ್ ಕೇಳಿ, ಅದಕ್ಕೆ ಬೇಕಾದಂತ ಕರೆಂಟ್ ಕೊಟ್ಟಿದ್ದು ನಾವು ಮೈಸೂರು ಮಹಾರಾಜ. ಐರನಿ ಅವರು ನಮ್ಮನ್ನ ಯಾಕೆಂದ್ರೆ ಆಗ ನಾವು ಕರೆಂಟ್ ಕೊಟ್ವಲ್ಲ ಸರ್, ಶಿಂಷಾದಿಂದ. ಏಷ್ಯಾದ ಮೊತ್ತ ಮೊದಲ ಜಲ ವಿದ್ಯುತ್ ಘಟಕ, ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ 1902 ಶೇಷಾದ್ರಯ್ಯರ್ ಮಾಡಿ. ಅಲ್ಲಿಂದ ಶಿಂಷಾದಿಂದ ಮೆಟ್ಟೂರ್ಗೆ ಎಲೆಕ್ಟ್ರಿಕಲ್ ಟ್ರಾನ್ಸ್ಫರ್ ಮಾಡಿದ್ವಲ್ಲ ನಾವು, ಅದು ಜಗತ್ತಿನ ಮೊತ್ತ ಮೊದಲ ಎಲೆಕ್ಟ್ರಿಕಲ್ ಟ್ರಾನ್ಸ್ಫರ್. ಜಗತ್ತಿನ ಮೊತ್ತ ಮೊದಲ ಎಲೆಕ್ಟ್ರಿಕಲ್ ಟ್ರಾನ್ಸ್ಫರ್. ಅದನ್ನ ನೋಡೋದಕ್ಕೆ ಅಮೆರಿಕಾದಿಂದ ಇಂಜಿನಿಯರ್ಗಳು ಬಂದಿದ್ರು. ಅಮೆರಿಕಾದಿಂದ ಇವ್ರು ಹೆಂಗ್ ಟ್ರಾನ್ಸ್ಫರ್ ಮಾಡ್ತಾರೆ ನಾವು ನೋಡ್ಕೋಬೇಕಲ್ಲ. ಅಡ್ವಾನ್ಸ್ಡ್ ಆ ಕಾಲದಲ್ಲಿ. ಅದು ನೀವು ಯಾರು ಮಾಡಿದ್ದು, ನೀವು ಮೈಸೂರಿಗೆ ಎಂಟರ್ ಆದ್ರೆ ಒಂದು ಸರ್ಕಲ್ ಸಿಗುತ್ತೆ, ಫೌಂಟನ್ ಸರ್ಕಲ್ ಅಂತ. ನೀವು ಎಡಗಡೆಗೆ ಹೋಗ್ತೀರಿ, ಎಲ್ಲ ಬಸ್ಗಳು ಎಡಗಡೆಗೆ ಎಡಗಡೆ ಒಂಚೂರು ಹೋದ್ರೆ ಎಡಗಡೆ ಒಂದು ಕಾಣುತ್ತೆ, ಫೋರ್ಬ್ಸ್ ಎಲೆಕ್ಟ್ರಿಕಲ್ ಸ್ಟೇಷನ್ ಅಂತ ಒಂದು ಎಲೆಕ್ಟ್ರಿಕಲ್ ಸ್ಟೇಷನ್ ಇದೆ. ಅವನೇ ಫೋರ್ಬ್ಸ್, ಚೀಫ್ ಇಂಜಿನಿಯರ್ ಫೋರ್ಬ್ಸ್, ಬ್ರಿಟಿಷ್ ಚೀಫ್ ಇಂಜಿನಿಯರು. ಅವನು ಅದನ್ನ ಮಾಡ್ದ, ಬ್ರಿಟಿಷ್ ಚೀಫ್ ಇಂಜಿನಿಯರ್ ಫೋರ್ಬ್ಸ್. ಇವರೆಲ್ಲ ನಮ್ಮ ನಾಡನ್ನು ಕಟ್ಟಿದ್ದು ಪ್ರಾತಸ್ಮರಣೆ. ಇವರೆಲ್ಲ ನಾವು ದಿನ ನೆನಿಬೇಕು ನಾವು ಇವ್ರನ್ನೆಲ್ಲ. ಇಂಥ ಪುಣ್ಯಾತ್ಮರು ಇವರೆಲ್ಲ. ಇದಾದ್ಮೇಲೆ ಒಬ್ಬ ಬಂದ, ACJ ಲ್ಯಾಬಿನ್ ಅಂತ ಚೀಫ್ ಇಂಜಿನಿಯರ್ ಬಂದ. ಕನ್ನಂಬಾಡಿ ಕಟ್ಟೆ ಕಟ್ಟಿದ್ಮೇಲೆ ಶಿಂಷಾದಲ್ಲಿ ವಿದ್ಯುತ್ ಅಧಿಕವಾಗಿ ಉತ್ಪಾದನೆ ಆಗೋಯ್ತು. ಅವ್ರಿಗೆ 100 ಯೂನಿಟ್ ಬೇಕಾಗಿತ್ತು ನಮ್ಮ ಇವ್ರಿಗೆ KGFಗೆ ಅಂತಂದ್ರೆ, ಇವ್ರ ಹತ್ರ 150 ಯೂನಿಟ್ ಉತ್ಪಾದನೆ ಆಗ್ತಾ ಇತ್ತು. ಆಗ ACJ ಲ್ಯಾಬಿನ್ ಬಂದ, ಮಹಾಸ್ವಾಮಿ 50 ಯೂನಿಟ್ ಜಾಸ್ತಿ ಆಗ್ತಾ ಇದೆ, ವಿ ಕ್ಯಾನ್ ಸೆಲ್ ಇಟ್ ಟು ದ ಬ್ರಿಟಿಷ್ ಅಂಡ್ ಅರ್ನ್ ಮೋರ್ ಮನಿ ಅಂತ. ಮಹಾರಾಜರು ಬೇಡ, ಅವ್ರು ಎಷ್ಟು ಕೇಳ್ತಾ ಇದಾರೆ? 100. ಇನ್ನು 50 ಮಿಗುತ್ತಲ್ಲ ಸ್ವಾಮಿ, ಏನ್ ಮಾಡೋಣ ಅಂದಾಗ, ಬೆಂಗಳೂರಿನ ಬೀದಿಗಳನ್ನ ಬೆಳಗೋಣ. ಭಾರತದ ಮೊತ್ತ ಮೊದಲ ಎಲೆಕ್ಟ್ರಿಕಲ್ ದೀಪ, ಭಾರತದ ಮೊತ್ತ ಮೊದಲ ವಿದ್ಯುತ್ ಶಕ್ತಿ ದೀಪ ಆಗಸ್ಟ್ 5, ನಾಳೆ 5ಕ್ಕೆ 1905 ಬೆಂಗಳೂರಲ್ಲಿ ಬೆಳಕು. KR ಮಾರ್ಕೆಟಿನ ಮುಂದೆ ಬೆಂಗಳೂರಲ್ಲಿ ಬೆಳಕು. ಒಂದೇ ಕಡೆ ಎಲ್ಲೂ ಬರೆದಿಲ್ಲ, ಯಾರು ಬರೀಲಿಲ್ಲ. ಇದೆಲ್ಲ ಒಂದೊಂದ್ ಕಡೆ ಹಂಚೋಗಿದೆ. ಈಗ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಅಂತ ಒಂದು 100 ವರ್ಷಗಳ ದಾಖಲೆ ಇದೆ. ಅಲ್ಲಿ ಇದಿದೆ. ಅದೆಲ್ಲ ನಮ್ಮ ಕರ್ನಾಟಕ ಸರ್ಕಾರ ಪತ್ರಕಾರ ಇಲಾಖೆ ವಿಧಾನಸೌಧದ ನೆಲಮಹಡಿ ಅಲ್ಲಿದೆ. ಇವೆಲ್ಲ ಅಲ್ಲಿ ಕೂತ್ಕೊಂಡು ಓದ್ಬೇಕು. ಅದು ಯಾರಿಗೂ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಇದು ಸಮಸ್ಯೆ. ಅದನ್ನ ಯಾರಾದ್ರೂ ತಂದು, ಅವರೇ ಸರ್ಕಾರದವರೇ ತಂದಿದ್ದು ನೀಚೆ ಬರಿಬೇಕು. ಇದೆಲ್ಲ ಅವ್ರ ಕೆಲಸ ಅಲ್ವೇ, ಸರ್ಕಾರದ ಕೆಲಸ ಅಲ್ವೇ ಇದೆಲ್ಲ ಕೊಡಬೇಕಾದ. ಅವರು ಆಸಕ್ತಿ ವಹಿಸ. ಮಹಾರಾಜರು ಎಷ್ಟು ಕ್ರಾಂತಿಕಾರಿ ಮಹಾರಾಜರು ಅಂತ ಇವ್ರು ನಾನು ಕರಿತೀನಿ. ಯಾಕೆ ಇವರು ಕ್ರಾಂತಿಕಾರಿ ಮಹಾರಾಜರು ಅಂತಂದೆ? ಯಾಕೆ ಅಂತಂದ್ರೆ, ಈಗ ಇನ್ನೊಂಚೂರು ಹಿಂದೆ ಹೋದ್ರೆ ನಾವು, ಕರ್ನಾಟಕದ ಇತಿಹಾಸ 2000 ವರ್ಷಗಳಿಂದ ಬಂದಿದೆ. ಇಡೀ ಭಾರತಕ್ಕೆ ದೇವಸ್ಥಾನ ಕಟ್ಟಿದ್ದನ್ನ ಕಲಿಸ್ಕೊಟ್ಟವರು ಬಾದಾಮಿಯ ಚಾಲುಕ್ಯರು, ನಮ್ಮ ಹೆಮ್ಮೆಯ ಬಾದಾಮಿ ಚಾಲುಕ್ಯರು. ಪಟ್ಟದಕಲ್ಲು, ಐಹೊಳೆ ಏನಿದೆ, ಅದು ಭಾರತದ ಟೆಂಪಲ್ ಯೂನಿವರ್ಸಿಟಿ ಅಂತ ಕರೀತಾರೆ. ಭಾರತದ ಎಲ್ಲಾ ಕಡೆಯಿಂದ ಬಂದು ದೇವಸ್ಥಾನ ಕಟ್ಟೋದು ಹೇಗೆ ಅಂತ ನಮ್ಮ ಪಟ್ಟದಕಲ್ಲಲ್ಲಿ ಕಲ್ತ್ಕೊಳ್ಳೋದು. ನೀವು ಪಟ್ಟದಕಲ್ಲಲ್ಲಿ ಹೋದ್ರೆ ಒಂದೊಂದು ದೇವಸ್ಥಾನ ಒಂದೊಂದು ಡಿಸೈನ್ ಇದೆ. ಯಾಕೆಂದ್ರೆ ಅವೆಲ್ಲ ಟೆಸ್ಟ್ಗೋಸ್ಕರ ಅವ್ರವ್ರ ಕಟ್ಟಿ ಪ್ರಾಜೆಕ್ಟ್ಗಳು ಕಟ್ಟಿ ಬಿಟ್ಟಿದ್ದಾರೆ. ಸೊ 100 ದೇವಸ್ಥಾನಗಳನ್ನ ಅದಾದ್ಮೇಲೆ ಕಟ್ಟಿದ್ರು. ಬಾದಾಮಿ ಚಾಲುಕ್ಯರಾದ್ಮೇಲೆ ಬಂದಂತ ಕಲ್ಯಾಣದ ಚಾಲುಕ್ಯರು, ಅದಾದ್ಮೇಲೆ ಬಂದಂತ ರಾಷ್ಟ್ರಕೂಟರು, ಅದಾದ್ಮೇಲೆ ಬಂದಂತ ಹೊಯ್ಸಳರು. ನೀವು ಬೇಲೂರು ಹಳೆಬೀಡು ನೋಡೇ ಇದ್ದೀರಿ. ಹೊಯ್ಸಳರವರೆಗೆ 100,000 ದೇವಸ್ಥಾನಗಳನ್ನ ಕಟ್ಟಿದ್ರು. 1000 ದೇವಸ್ಥಾನಗಳನ್ನ. ಎಷ್ಟು 1000 ದೇವಸ್ಥಾನಗಳು? ಈ ದೇವಸ್ಥಾನಗಳನ್ನ ಈಗ ಕರ್ನಾಟಕ ಸರ್ಕಾರ ABC ಅಂತ ಮಾಡಿದೆ. A ಗ್ರೇಡಿನ ದೇವಸ್ಥಾನಗಳೇ ನಮ್ಮ ಊರಲ್ಲಿ 56,000 ದೇವಸ್ಥಾನಗಳಿವೆ. ಇನ್ B and C ಮತ್ತೀಗ ಮುಚ್ಚೋಗಿರೋದು, ಕುಸ್ತೋಗಿರೋದು ಎಲ್ಲ ಇನ್ನೂ ಲೆಕ್ಕಕ್ಕಿಲ್ಲ. ಅರ್ಥ ಆಯ್ತಾ? 56,000 ದೇವಸ್ಥಾನ A ಗ್ರೇಡ್ ದೇವಸ್ಥಾನಗಳೇ ಇವೆ. ಇಷ್ಟೆಲ್ಲ ಕಟ್ಟಿದಾದ್ಮೇಲೆ 1336ರಲ್ಲಿ ಬಂದಂತ ವಿಜಯನಗರದ ಅರಸರು ಇದನ್ನ ನೋಡಿದ್ರು. ಈಗ ಇವರೇ 1000 ದೇವಸ್ಥಾನ ಕಟ್ಟಿದ್ದಾರೆ. ಪುನಃ ಇನ್ನು ನಾವು ಕಟ್ಟೋದಕ್ಕಿಂತ
ಈಗಿರೋ ದೇವಸ್ಥಾನಗಳನ್ನ ಉಳಿಸೋದು ನಮ್ಮ ಜವಾಬ್ದಾರಿ ಅಂತ ಡಿಸೈಡ್ ಮಾಡಿ ಇವತ್ತು ನಾವೇನಾದ್ರೂ ಬೇಲೂರು ಹಳೇಬೀಡಿನಂತ ದೇವಸ್ಥಾನ ನೋಡ್ತಾ ಇದ್ದಾರೆ, ಅದಕ್ಕೆ ಕಾರಣ ವಿಜಯನಗರದ ಅರಸರು. ಅವರು ಇದನ್ನ ನಮಗೆ ಉಳಿಸ್ಕೊಟ್ರು. ಈಗ ನೀವು ಒಂದು ಎಕ್ಸಾಂಪಲ್ ಈಗ ನಾನು ಹೇಳಿದ್ಮೇಲೆ ನೀವು ಮುಂದಿನ ದೇವಸ್ಥಾನಗಳಿಗೆ ಹೋಗಿ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ನಾಗಮಂಗಲದ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನ ಇವು ನಮ್ಮ ಹೊಯ್ಸಳರ ಕಾಲದ ರಚನೆ. ಗರ್ಭಗುಡಿ ಹೊಯ್ಸಳರದ್ದು, ಹೊರಗಿನ ಪ್ರಾಕಾರ ವಿಜಯನಗರದ್ದು, ಮುಂದೆ ಕಾಂಪೌಂಡ್ ಹಾಕಿ ರಾಜಗೋಪುರ ಕಟ್ಟಿದವರು ಮೈಸೂರು ಮಹಾರಾಜ. ಹಿಂಗೆ ಮೂರು ಜನ ಅದನ್ನ ಉಳಿಸ್ಕೊಂಡು ಕಾಲಕ್ಕೆ ಉಳಿಸಿ ನಮ್ಗೆ ತಂದು ಇಟ್ಟಿದ್ದಾರೆ. ಇವರೆಲ್ಲ ಸೇರಿ ಇದ್ರ ಮೇಲೆ ಕೆಲಸ ಮಾಡಲಾಗಿ ನಮ್ಗೆ ಈ ದೇವಸ್ಥಾನಗಳು ಉಳ್ಕೊಂಡಿವೆ ಈಗ. ಆಯ್ತೆ, ಇದನ್ನೆಲ್ಲ ಈಗ ಇದನ್ನಾದ್ಮೇಲೆ 1881 ಆದ್ಮೇಲೆ ಮಹಾರಾಜ ಚಾಮರಾಜ ಒಡೆಯರು ಮತ್ತು ಕೃಷ್ಣರಾಜ ಒಡೆಯರು ದೇವಸ್ಥಾನಗಳ ನಿರ್ಮಾಣವನ್ನ ಕೈ ಬಿಟ್ರು. ಅವರು ಹೊಸ ದೇವಸ್ಥಾನಗಳು ಕಟ್ಟಿದ್ರು. ಆಸ್ಪತ್ರೆಗಳು, ಶಾಲೆಗಳು, ಸೇತುವೆಗಳು, ರೈಲ್ವೆ, ರಸ್ತೆ, ಎಜುಕೇಶನ್ ಬೇಕಾದಷ್ಟು ಕಟ್ಟಿದ್ರು. ಸ್ವಾತಂತ್ರ್ಯ ಬರೋ ಹೊತ್ತಿಗೆ ಈ ಮೈಸೂರು ದೇಶದಲ್ಲಿ 12,600 ಶಾಲೆಗಳು. ನಾನು ಯಾಕೆ ಇವ್ರನ್ನ ಕ್ರಾಂತಿಕಾರಿ ಮಹಾರಾಜ ಅಂದೆ ಅಂದ್ರೆ 1881 ಹಿಂದೆಯೇ ಯಾರನ್ನ ನಾವು ಆ ಕಾಲದಲ್ಲಿ ಅಸ್ಪೃಶ್ಯರು ಅಂತ ಅವ್ರ ಊರಿಂದ ಈಚೆ ಇಟ್ಟಿದ್ರು, ಅವರನ್ನ ಅರಮನೆಗೆ ಸೇರಿಸಿ ಭಾರತದ ಮೊದಲ ಪ್ರಜಾಪ್ರತಿನಿಧಿ ಸಭೆ ನಡೆಸಿದ್ರು. ಭಾರತದ ಮೊದಲ ಪ್ರಜಾಪ್ರಭುತ್ವವನ್ನ ಪರಿಚಯ ಮಾಡಿಸಿದ್ರು. ಭಾರತದ ಮೊದಲ ಚುನಾವಣೆ ನಡೆಸಿದ್ರು. ಭಾರತದ ಮೊದಲ ಚುನಾವಣೆ ನಡೆಸಿದ್ದು ಚಾಮರಾಜ ಒಡೆಯರ್. 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವವನ್ನ ಭಾರತಕ್ಕೆ ಪರಿಚಯಿಸಿದ ಪುಣ್ಯಾತ್ಮ 10ನೇ ಚಾಮರಾಜ ಒಡೆಯರ್. 144 ಕೌನ್ಸಿಲರ್ಗಳನ್ನ ಅವತ್ತು ಆಯ್ಕೆ ಮಾಡಿದ್ರು, ಅಧಿಕಾರ ಹಂಚಿಕೆ ಮಾಡಿದ್ರು, ಎಲ್ಲರನ್ನು ಅರಮನೆಗೆ ಸೇರಿಸಿದ್ರು. ಬನ್ನಿ, ಇದು ನಿಮ್ದು ಅರಮನೆ, ನಮ್ದಲ್ಲ, ಅಧಿಕಾರ ತಗೊಳ್ಳಿ, ನೀವು ಹೇಳಿ, ನಿಮ್ಮ ತಾಲೂಕಿನ ಊರಿನ ಕುಂದುಕೊರತೆಗಳನ್ನ ಹೇಳಿ ಅಂತ ವರ್ಷಕ್ಕೆ 2 ಸಲ ಬರ್ಬೇಕಿತ್ತೆಲ್ಲ ಮೈಸೂರಿಗೆ. ಬಂದು ದಸರಾದಲ್ಲಿ ಒಂದ್ಸಲಿ, ಸಮ್ಮರಲ್ಲಿ ಒಂದ್ಸಲಿ ಬಂದು ಆ ಊರಲ್ಲಿ ಏನೇನ್ ಬೇಕು ಎಲ್ಲ ಹೇಳಬೇಕಿತ್ತು. ಎಲ್ಲ ಮಹಾರಾಜರನ್ನ ಅಟೆಂಡ್ ಮಾಡಬೇಕು. 1881 ಮೈಸೂರು ದೇಶ ಪ್ರಜಾಪ್ರಭುತ್ವವನ್ನ ಪರಿಚಯ ಮಾಡಿಸಿದಾಗ ಮಹಾತ್ಮ ಗಾಂಧೀಜಿಯವ್ರಿಗೆ ಇನ್ನೂ 11 ವರ್ಷದ ಬಾಲಕ. 1869 ಗಾಂಧಿ ಹುಟ್ಟಿದ್ದು, ನಾವು 1881 ಇದನ್ನ ತಂದಿದ್ವಿ. ಗಾಂಧೀಜಿಯವರು ಮುಂದೆ ದೊಡ್ಡವರಾಗಿ ನಾನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನಾಗ್ತೀನಿ ಅಂತ ಅವ್ರಿಗೆ ಯಾವುದೇ ಕನಸು ಬೀಳದಿರೋ ಕಾಲಕ್ಕೆ ಮೈಸೂರಿನಲ್ಲಿ ಡೆಮಾಕ್ರಸಿ ಬಂತು. ಅದಕ್ಕಾಗಿಯೇ 1927 ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿಗೆ ಮೊದಲ ಬಾರಿ ಬಂದಾಗ ಬೆಂಗಳೂರನ್ನ ನೋಡಿ ಗಾಂಧೀಜಿಯವರು ಬೆರಗಾದರು ಅಂತ ಇತಿಹಾಸ ಬರೀತದೆ ಅನ್ಬೇಕಾದ್ರೆ. ಇವತ್ತು 100 ವರ್ಷ, 1927 2027 ಈಗ ಬೆಂಗಳೂರನ್ನ ನೋಡಿ ಗಾಂಧೀಜಿ ಬೆರಗಾದ್ರು ಅಂತ ಬರೀಬೇಕಾದ್ರೆ ಹೆಂಗಿತ್ತು ಆಗ 100 ವರ್ಷದಿಂದ ಬೆಂಗಳೂರು? ಅವ್ರು ಹೇಳ್ತಾರೆ ಗಾಂಧೀಜಿಯವರು, ಮೈಸೂರು ದೇಶಕ್ಕೆ ನಮ್ಮ ಅಗತ್ಯವಿಲ್ಲ, ಸ್ವಾತಂತ್ರ್ಯ ಚಳವಳಿಯ ಅಗತ್ಯವಿಲ್ಲ, ನಾವೆಲ್ಲ ವಾಪಸ್ ಹೋಗೋಣ. ಬೆಂಗಳೂರು ಬಂದು ಇಳಿದ ತಕ್ಷಣ ಹೇಳ್ತಾರೆ. ಆಗ ಅವ್ರ ಸುತ್ತ ಜೊತೆಲಿ ಬಂದಿದ್ರಲ್ಲ ಅವರೆಲ್ಲ, ಸ್ವಾಮಿ ಏನ್ ನೀವೇ ಹಿಂಗಂದ್ಬಿಟ್ಟು ಹೆಂಗೆ ಅಂದಾಗ, ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವೆಲ್ಲ ಹೊಡೆದಾಡ್ತಾ ಇದೀವಲ್ಲ, ಅದು ಈ ಮೈಸೂರು ದೇಶದಲ್ಲಿ ಜಾರಿಯಲ್ಲಿದೆ. ದಲಿತೋದ್ಧಾರ ಅಂತ ಗಾಂಧೀಜಿಯವ್ರು ಏನ್ ಮಾಡಿದ್ರಲ್ಲ, ಅದನ್ನ ತಗೊಂಡಿದ್ದೆ ಮೈಸೂರಿಂದ. ಯಾಕೆಂದ್ರೆ ಭಾರತದ ಮೊದಲ ಮೀಸಲಾತಿ 1919 ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮಿಲ್ಲರ್ಸ್ ವರದಿ, ಮಿಲ್ಲರ್ಸ್ ರಸ್ತೆ ನೋಡಿದಿರಲ್ಲ, ಮಿಲ್ಲರ್ಸ್ ಅವನೇ ಮೊದಲ ಮೀಸಲಾತಿಯನ್ನ ವರದಿಯನ್ನ ಕೊಟ್ಟವನು. ಮೀಸಲಾತಿ ಅಂದ್ರೆ ಏನು ಅಂತ ಕೊಟ್ಟವನು. ಆ ಮಿಲ್ಲರ್ಸ್ ರಿಪೋರ್ಟ್ ನಾವು ಅಳವಡಿಸ್ಕೊಂಡಿದ್ದು ನಾವು. ಹಂಗಾಗಿ ಅವನ ಹೆಸರಲ್ಲಿ ಒಂದು ರಸ್ತೆ, ಮಿಲ್ಲರ್ಸ್ ರಸ್ತೆ. ಹಂಗಾಗಿ ಇಲ್ಲಿಂದ ತಗೊಂಡೋದ್ರು ಗಾಂಧೀಜಿಯವರು. ಹಾಗಾಗಿ ನಾನು ಬೆಂಗಳೂರಿನ ನೀರನ್ನ ನಾನು ನನ್ನ ಮೇಲೆ ಹಾಕೋಬೇಕು ಅಂತ ಹೇಳಿ ವೃಷಭಾವತಿಯಲ್ಲಿ ಸ್ನಾನ ಮಾಡ್ತಾರೆ. ಆಗ ವೃಷಭಾವತಿ ಎಷ್ಟು ಕ್ಲೀನ್ ಆಗಿತ್ತು ಆಗ. ವೃಷಭಾವತಿಯಲ್ಲಿ ಸ್ನಾನ ಮಾಡಿ ಅವ್ರು ಓಡಾಡಿದ ಜಾಗವನ್ನ ಇವತ್ತು ನಾವು ಬಾಪೂಜಿ ನಗರ ಅಂತ ಕರಿತೀವಿ. ಇಲ್ಲಿ ವಿಜಯನಗರದ ಬಾಪೂಜಿ ನಗರ. ಯಾಕೆ ಬಾಪೂಜಿ ನಗರ ಅಂದ್ರೆ ಅದು ಗಾಂಧೀಜಿ ಓಡಾಡಿದ ಜಾಗ. ಅಲ್ಲಿ ವೃಷಭಾವತಿ ನದಿ ಇವಾಗ ಮೋರಿ ಹರಿತಿದೆಯಲ್ಲ ನದಿ, ಅಲ್ಲಿ ಗಾಂಧೀಜಿ ಅವ್ರು ಸ್ನಾನ ಮಾಡಿದ್ದು ನೋಡಿ, ಇಮ್ಯಾಜಿನ್ ಮಾಡ. ಅಂತ ಇಷ್ಟು ಮಹಾರಾಜರು ಗೊತ್ತಿತ್ತು, ಸ್ವಾತಂತ್ರ್ಯದ ಕಾವು ಏರ್ತಾ ಇದೆ ಅಂತ ಗೊತ್ತಿತ್ತು. ಮಹಾತ್ಮ ಗಾಂಧೀಜಿ ಅವ್ರನ್ನೆಂದೂ ವಿರೋಧಿಸ್ಲಿಲ್ಲ. ಮಹಾತ್ಮ ಗಾಂಧೀಜಿ ಎಲ್ಲಿಗೆ ಯಾವಾಗ ಮೈಸೂರು ದೇಶಕ್ಕೆ ಎಂಟರ್ ಆಗ್ತಾರೆ, 3 ಕಾರ್ ಅರಮನೆಯಿಂದ ಅವ್ರ ಜೊತೆ ಇರ್ತಾರೆ. ಗಾಂಧೀಜಿಯವರ ಮೈಸೂರು ದೇಶದ ಅಷ್ಟು ಪ್ರವಾಸ ಖರ್ಚನ್ನು ನೋಡ್ಕೊಂಡವ್ರು ನಾಲ್ವಡಿ ಕೃಷ್ಣರಾಜ. ಸ್ವತಂತ್ರ ಬಂತು ನೋಡಿ.
ಸ್ವತಂತ್ರ ಬಂತು. ಸ್ವತಂತ್ರ ಬರೋದಕ್ಕೆ ಮುಂಚೆ, ಇದನ್ನ ತುಂಬಾ ಕಡೆ ಹೇಳ್ತೀನಿ, ನೀವು ಕೇಳಿರ್ಬೋದೇನು, ಸ್ವತಂತ್ರ ಬರೋದಕ್ಕೆ ಮುಂಚೆ ಭಾರತದ 565 ಸಂಸ್ಥಾನವನ್ನ ಓಡಾಡಿ ಒಂದು ಮಾಡಿದವರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಉಕ್ಕಿನ ಮನುಷ್ಯ ಅಂತ ನಾವು ಅವ್ರು ಬಿರುದು ಕೊಟ್ಟಿದ್ದೀವಿ. ಎಲ್ಲರ ಜೊತೆ ಮಾತಾಡಿದ್ರು, ಯಾರು ಬಗ್ಲಿಲ್ಲ ಅವ್ರಿಗೆ ಬಗ್ಸಿದ್ರು. ಸೊ ಎಲ್ಲ ಮಾಡಿದ್ರು. ಈಗಲೇ ನಾನು ಕನಕಪುರದಿಂದ ಇಲ್ಲಿಗೆ ಬರ್ಬೇಕಾದ್ರೆ 3 ಗಂಟೆ ತಗೊಂಡಿದ್ದೀನಿ. ಆ ರಸ್ತೆ, ಹಳ್ಳ ಕೊಳ್ಳ, ಡಿವಿಯೇಷನ್ 40ನೇ ಇಸ್ವಿನಲ್ಲಿ ಎಲ್ಲಿತ್ತು? ಭಾರತದಲ್ಲಿ ರೈಲು, ರಸ್ತೆ, ಸೇತುವೆಗಳೆಲ್ಲ ಎಲ್ಲಿತ್ತು? ಮತ್ತೆ ಪಟೇಲ್ ಓಡಾಡಿದ್ ಹೇಗೆ? ಮಹಾರಾಜ ಜಯಚಾಮರಾಜ ಒಡೆಯರು ಪಟೇಲ್ರಿಗೆ ತಮ್ಮತ್ತ ಇದ್ದಂತ ಒಂದು ಪ್ರೈವೇಟ್ ಜೆಟ್ ವಿಮಾನವನ್ನ ಉಡುಗೊರೆಯಾಗಿ ಕೊಟ್ಟರು. ನಿಯೋಜಿತ ಪ್ರಧಾನಿ ನೆಹರು ಅವರು ಪಟೇಲ್ರಿಗೆ ಹೇಳಿದ್ರು, ನೀನ್ ಎಲ್ಲೂ ಹೋಗ್ಬೇಡಪ್ಪ, ಸೀದಾ ಮೈಸೂರಿಗೆ ಹೊರಟೋಗ್ಬಿಡಿ, ಮಹಾರಾಜರು ಏನಾದ್ರೂ ನಿಮ್ಗೆ ಮಾಡ್ತಾರೆ. ಮೈಸೂರಿಗೆ ಬಂದಂತ ಪಟೇಲ್ರ, ಇದೆಲ್ಲ ಗೂಗಲ್ ಅಲ್ಲಿ ಇದೆ, ನೀವು ನೋಡ್ಬೋದು ಫೋಟೋಸ್. ಗೂಗಲ್ ಫೋಟೋಸ್ ಹೋದ್ರೆ ಪಟೇಲ್ರನ್ನ ಕರ್ಕೊಂಡ್ ಮಹಾರಾಜರು ಶೇಕ್ ಹ್ಯಾಂಡ್ ಮಾಡಿ ವಿಮಾನದ ಮುಂದೆ ನಿಂತಿರೋದು, ಆ ವಿಮಾನದ ಮೇಲೆ ಗಂಡಬೇರುಂಡ ಚಿತ್ರ ನೀವು ನೋಡ್ಬೋದು. ಮಹಾರಾಜರ ಹತ್ರ ಪ್ರೈವೇಟ್ ಜೆಟ್ ಇತ್ತು, ನಮ್ಮ ಹತ್ರ ಏರ್ಪೋರ್ಟ್ ಇತ್ತು ಆಗ್ಲೇನೆ. ಅಮೇರಿಕನ್ ಪ್ರೆಸಿಡೆಂಟ್ ರೂಸ್ವೆಲ್ಟ್ ನ ಹೆಂಡತಿಯನ್ನ ನಾವು ರಿಸೀವ್ ಮಾಡಿದ್ವು ಆಗ್ಲೇನೆ. ಅಮೇರಿಕದ ಅಧ್ಯಕ್ಷ ರೂಸ್ವೆಲ್ಟ್ ನ ಹೆಂಡತಿ ಮೈಸೂರು ಏರ್ಪೋರ್ಟಿಗೆ ಬಂದು ಇಳಿದಿದ್ಲು. ಅವಳು ಇಳಿಬೇಕಾದ್ರೆ ಬಳಿತಾಳೆ, ಮೈಸೂರನ್ನ ನಾನು ಇಳಿತಾ ಇದ್ದೀನಿ, ನನ್ನ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮನೋಹರವಾದಂತ ಚಾಮುಂಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂತ ಬರೆದಿದ್ದಾಳೆ. ಅವಳನ್ನ ಆಮೇಲೆ ಇಳಿಸಿದ ಮೇಲೆ ಅವಳನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ನಾವು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ತಾಯಿ ಚಾಮುಂಡಿ ದರ್ಶನ ಮಾಡಿಸಿ ಕಳಿಸ್ತೇವೆ ನಾವು. ಪೈಲಟ್ಟಿನ ಸಹಿತ ಉಚಿತವಾಗಿ ಮಹಾರಾಜರು ಕೊಡ್ತಾರೆ. ತಗೊಳ್ರಿ ಪಟೇಲ್, ತಗೊಂಡು ಸುತ್ರಿ, ಎಲ್ಲರನ್ನ ಒಂದು ಮಾಡಿ. ಇಡೀ ಭಾರತವನ್ನ ಒಂದು ಮಾಡಿದ್ದು ಮೈಸೂರು ಮಹಾರಾಜರು, ಕಾರಣಕರ್ತರಾದ್ರು. ಇದೆಲ್ಲ ಆಯ್ತು. ಸ್ವತಂತ್ರ ಬಂತು, 15ನೇ ಆಗಸ್ಟ್, ನಾಳೆ 15ಕ್ಕೆ ಆಗಸ್ಟ್ ಬಂತು, ನಾವೆಲ್ಲ ಧ್ವಜಾರೋಹಣ ಮಾಡ್ತೀವಿ. ಹಂಗಾರೆ 16ನೇ ತಾರೀಕು ಆಗಸ್ಟ್ನಿಂದ ಇಡೀ ದೇಶ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಎಲ್ಲಿತ್ತು ಇನ್ಫ್ರಾಸ್ಟ್ರಕ್ಚರು, ಆಫೀಸು, ಟ್ರೈನಿಂಗ್ ಸೆಂಟರ್ಸು ಎಲ್ಲ ಎಲ್ಲಿತ್ತು? ಎಲ್ಲ ಇಲ್ಲಿ ಮೈಸೂರು ಬೆಂಗಳೂರಲ್ಲಿತ್ತು. ಮಹಾರಾಜರು 30 ಅರಮನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟರು. 30 ಅರಮನೆಯನ್ನ ಕೊಟ್ಟರು. ಏನಾಯ್ತು ಅರಮನೆಯಲ್ಲ? ಏನಾಗಿದೆ ಈಗ? ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಪೋಸ್ಟಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, IAS ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, DRDO ಒಂದು ಅರಮನೆ, CFTRI ಒಂದು ಅರಮನೆ. ಇವತ್ತಿಗೂ ಎಲ್ಲ ನಮ್ಮ ಅರಮನೆಯಲ್ಲೇ ಆಫೀಸ್ಗಳು ನಡೀತಾ ಇರೋದು. ಕೇಂದ್ರ ಸರ್ಕಾರದ 35 ಇಲಾಖೆಗಳು ಮೊದಲು ಕಾರ್ಯಾರಂಭ ಮಾಡಿದ್ದು ಈ ಬೆಂಗಳೂರು ಮೈಸೂರಿನಲ್ಲಿ. ITBT ಬಂದ್ಮೇಲೆ ಜನ ಹೊರಗಡೆಯಿಂದ ಬರಲಿಲ್ಲ. 47ನೇ ಇಸ್ವಿಯಿಂದನೇ ಜನ ಇಲ್ಲಿಗೆ ಬಂದಿದ್ದಾರೆ. ಎಲ್ಲರನ್ನ ಕರೆದು ಜನಕ್ಕೆ ಆಶ್ರಯ ಕೊಟ್ಟು, ಕೆಲಸ ಕೊಟ್ಟು, ಆಹಾರ ಕೊಟ್ಟು ಜನರನ್ನ ಸಾಕದಂತ ಪುಣ್ಯಾತ್ಮ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾವು ಮೈಸೂರು ಮಹಾರಾಜರು ಇಡೀ ದೇಶ ಬಳಲಿ ಬೆಂಡಾಗಿ ಬ್ರಿಟಿಷರ್ ಎಲ್ಲವನ್ನು ದೋಚ್ಕೊಂಡು, ಏನು ಇರ್ಲಿಲ್ಲ, ಅದು ನಾವೆಲ್ಲ ಕಡೆ ನೋಡಿ, ಏನೇನು ಇರಲಿಲ್ಲ, ಎಲ್ಲ ದೋಚ್ಕೊಂಡು ಹೊಂಟೋಗಿದ್ದಾಗ ಅತ್ಯಂತ ಸಂಪದ್ಭರಿತವಾಗಿದ್ದಂತ ದೇಶ ಯಾವ್ದಪ್ಪ ಅಂದ್ರೆ ಮೈಸೂರು ದೇಶ. ಇಲ್ಲಿ ಎಲ್ಲ ಇತ್ತು, ಪ್ರಾಸ್ಪ್ಯಾರಿಟಿ. ಬ್ರಿಟಿಷರು ತಮ್ಮ ಡೈರಿಲಿ ಬರ್ಕೊಂಡಿದ್ದಾರೆ, ಲಂಡನ್ನಿಗೆ ಸಮನಾದಂತ ನಗರ ಯಾವ್ದಾದ್ರು ನಾವು ವಾಸ ಮಾಡ್ಬೋದಾದ್ರೆ ಅದು ಮೈಸೂರು ಬೆಂಗಳೂರು. ಅಷ್ಟ ಆ ಲೆವೆಲ್ ಅಲ್ಲಿ ನಾವು ಡೆವಲಪ್ ಮಾಡ್ಕೊಂಡಿದ್ವಿ. ಹಂಗಾಗಿ ಇಲ್ಲಿ ಎಲ್ಲಾನು ಬಂದ್ರು, ಎಲ್ಲಾ ದೇಶದ ಎಲ್ಲಾ ಜನ ಇಲ್ಲಿಗೆ ಬಂದ್ರು. ಅವತ್ತಿನಿಂದ ಬಂದವ್ರು ಇವತ್ತು ವಾಪಸ್ ಹೋಗ್ಲಿಲ್ಲ, ಇಲ್ಲೇ ಉಳ್ಕೊಂಡ್ರು. ಸೊ ಇದಾದ್ಮೇಲೆ ಮಹಾರಾಜರು, ಇದಾದ್ಮೇಲೆ 2ನೇ ಮಹಾಯುದ್ಧ ಬಂತು. 1939-40 2ನೇ ಮಹಾಯುದ್ಧ ಶುರುವಾಯ್ತು. ಮಹಾರಾಜರು ತಿರುವಣ್ಣಾಮಲೆಗೆ ಹೋದ್ರು. ನಾವೆಲ್ಲ ನೋಡಿದೀವಿ ತಿರುವಣ್ಣಾಮಲೆ, ಅರುಣಾಚಲೇಶ್ವರ ನಾವೆಲ್ಲ ನೋಡಿದೀವಿ ಸಾಮಾನ್ಯವಾಗಿ. ಅಲ್ಲಿ ರಮಣರ ಆಶ್ರಮ ಇದೆ, ನೀವು ನೋಡಿರ್ಬೇಕು ಎಷ್ಟೋ. ಮಹಾರಾಜರು ರಮಣ ಆಶ್ರಮಕ್ಕೆ ಹೋದ್ರು. ರಮಣರು ನಿಮ್ಗೆ ಗೊತ್ತು, ಕಾವಿ ಹಾಕೊಂಡು ಅವೆಲ್ಲ ಇಲ್ಲ, ಒಂದು ಕೌಪಿನ, ಒಂದು ಬಿಳಿ ಕೌಪಿನ, ವಿಭೂತಿ, ಒಂದು ದೊಣ್ಣೆ ಇಟ್ಕೊಂಡು ಅವ್ರೇನು ಸಿಂಹಾಸನ ಈ ತರ ಚೇರ್ ಏನಿಲ್ಲ, ಒಂದು ಬಂಡೆಕಲ್ಲು. ಅಲ್ಲಿ ರಮಣ ಆಶ್ರಮ ಒಂದು ಬೆಟ್ಟ ಅಲ್ವೇ, ಯಾವ್ದೋ ಒಂದು ಕಲ್ ಮೇಲೆ ಅವ್ರು ಕೂತಿರೋದು, ಅವ್ರ ಶಿಷ್ಯರು ಅಲ್ಲಲ್ಲಿ ಕೂತ್ಕೊಂಡಿರೋದು. ಅದೇ ನೀವು ಫೋಟೋಗಳು ನೋಡಿದ್ರೆ ಅದೇ ನಿಮ್ಗೆ ಕಾಣಿಸೋದು. ಮಹಾರಾಜರು ಹೋದ್ರು, ಅಲ್ಲಿ ಕೇಳೋದು, ನಮಸ್ಕಾರ ಮಾಡಿದ್ರು. ಓ ನಮಸ್ತೆ, ಬನ್ನಿ, ಏನ್ ಬಂದ್ರಿ? ಆಗ ಮಹಾರಾಜರಂದ್ರು, ಸ್ವಾಮಿ, ನನಗೆ ನಿಮ್ಮ 5 ನಿಮಿಷಗಳ ಖಾಸಗಿ ಭೇಟಿ ಬೇಕು. 5 ನಿಮಿಷ. ರಮಣರಂದ್ರು, ನೋಡಿ ಮಹಾರಾಜರೇ, ನಾನು, ನೀವು, ನನ್ನ ಶಿಷ್ಯರು, ಈ ಗಿಡ ಮರ ಬಳ್ಳಿ ಜಿಂಕೆ ಗಿಳಿ ಪಾರ್ವಾಳ ನಾವೆಲ್ಲ ಈ ಅರುಣಾಚಲೇಶ್ವರನ ಒಂದು ಅಂಶ. ನಾವೆಲ್ಲ ಈಶ್ವರನಲ್ಲೇ ಸೇರ್ಕೊಂಡಿರೋರು, ಅವನಿಂದನೇ ಈಚೆಗೆ ಬಂದಿರೋರು, ಪುನಃ ಅವನಲ್ಲೇ ಹೋಗಿ ನಾವು ಸೇರ್ಕೊಳ್ಳೋರು. ಇಲ್ಲಿ ನಾನ್ ಬೇರೆ ನೀವು ಬೇರೆ ಏನಿಲ್ಲ.
ಹಂಗಾಗಿ ಅದೇನ್ ಹೇಳ್ಬೇಕೋ ಇಲ್ಲೇ ಹೇಳಿ. ಮಹಾರಾಜರಂದು ನಾನೆಲ್ಲ ಒಪ್ಕೊಂಡೆ, ಆದ್ರೂ ನನಗೊಂದು 5 ನಿಮಿಷ ಪರ್ಸ್ನಲ್ ಆಗಿ ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಯಾಕೋ ಮಹಾರಾಜರು ಇಷ್ಟು ಒತ್ತಾಯ ಮಾಡ್ತಾ ಇದಾರಲ್ಲ ಅಂತ ರಮಣರು, ನೋಡಿಪ್ಪ, ನಾನು ದಿನ ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ಒಬ್ಬನೇ ಇರ್ತೀನಿ, ಬಿಟ್ರೆ ನನ್ನ ಶಿಷ್ಯರು ಸುತ್ತಮುತ್ತ ಇರ್ತಾರೆ ಅಂತಂದ್ರು. ಇವರು ಮಹಾರಾಜರು ಆಯ್ತು ಸ್ವಾಮಿ ಅಂತ ಅವರು ರೆಸ್ಟ್ ಹೋದ್ರು, ಇವ್ರು ಈ ಕಡೆ ಹೋದ್ರು. ಮಾರನೇ ಬೆಳಗ್ಗೆ 5 ಗಂಟೆಗೆ ಮಹಾರಾಜರು ರಮಣರ ಸ್ನಾನ ಮಾಡೋ ಬಚ್ಚಲ ಮನೆಗೆ ಹೋದ್ರು. ಅವರ ಒದ್ದೆಯಾದ ಪಾದಗಳನ್ನ ತಮ್ಮ ಎದೆ ಮೇಲೆ ಇಟ್ಕೊಂಡ್ರು. ಆಗ ರಮಣರು ಅವ್ರನ್ನ ಎತ್ತಿ ಅಲ್ಲೇ ಹಂಡೆ ಒಲೆ ಮೇಲೆ ಕೂರಿಸ್ತಾರೆ. ಕೂತ್ಕೊಳ್ಳಿ, ಏನು ಹೇಳಿ. ಮಹಾರಾಜರು ಹೇಳ್ತಾರೆ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ನನಗೆ ನಿಮ್ಮಿಂದ, ನಿಮ್ಮ ಪೂಜೆ ಮಾಡೋ ಅರುಣಾಚಲೇಶ್ವರನಿಂದ 3 ವರ ಬೇಕು. ಆಯ್ತು ಕೇಳಿ. ಮೊದಲನೇದು, ನನ್ನ ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು. ಎರಡನೇದು, ನನ್ನ ಮೈಸೂರು ದೇಶದ ಪ್ರಜೆಗಳು ಸದಾ ಆರೋಗ್ಯವಂತರಾಗಿರಬೇಕು. ಮೂರನೇದು, ನನ್ನ ಮೈಸೂರು ದೇಶಗಳು ಸದಾ ಸುಖ ಶಾಂತಿ ನೆಮ್ಮದಿ. ರಮಣರು ಹೇಳ್ತಾರೆ, ನಿಮಗೇನು ಬೇಡವೆ? ನನಗೇನು ಬೇಡ. ನಿಮ್ ತಪಶಕ್ತಿ ಏನಿದೆ, ಅರುಣಾಚಲೇಶ್ವರನ ಶಕ್ತಿ, ಈ ಶಕ್ತಿಯಿಂದ ನಮ್ಮ ಜನನ್ ನೀವು ಚೆನ್ನಾಗಿಟ್ಕೊಂಬಿಡಿ ಸಾಕು ಅಂತ ಹೇಳಿ ನಮಸ್ಕಾರ ಮಾಡಿ ಅವರು ಸ್ನಾನ ಮಾಡ್ಕೊಂಡು ಅವರು ಬರ್ತಾರೆ. ಮೀಟಿಂಗ್ ಶುರು ಆಗುತ್ತೆ. ಈ ಕಡೆ ಮಹಾರಾಜರ ಕಾರು ಈ ಕಡೆ ಹೋಗ್ತಾ ಇರುತ್ತೆ. ಆಗ ರಮಣರು ಆ ಕಾರ್ ನೋಡಿ ಹೇಳ್ತಾರೆ, ಅಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ದೈವಾಂಶ ಸಂಭೂತ ಮಹಾರಾಜ. ಈ ಶಿಷ್ಯರಿಗೆ ಈ ಬೆಳಗಿನ ಸಮಾಚಾರ ಗೊತ್ತಿಲ್ವಲ್ಲ. ಏನ್ ಸ್ವಾಮಿ ಏನಾಯ್ತು ಅಂದಾಗ ರಮಣರು ನಗ್ತಾರೆ, ಒಂದ್ ಸ್ವಲ್ಪ ದಿನ ಆಗ್ಲಿ ಗೊತ್ತಾಗತ್ತೆ ನಿಮಗೆ ಅಂತ. ತಿರುವಣ್ಣಾಮಲೆಯಿಂದ ಬೆಂಗಳೂರು ಬಂದಂತ ಮಹಾರಾಜರು ಕೆಲವೇ ದಿನಗಳಲ್ಲಿ ದೈವಾಧೀನರಾಗಿ ಹೋಗ್ತಾರೆ. ಇದು ಮೊದಲನೆಯ ಮತ್ತು ಕೊನೆಯ ಭೇಟಿ ಅಂತ ಅವರಲ್ಲಿ. ಅದನ್ನ ಅರ್ಥ, ಅದು ತಪಸ್ವಿಯಾದಂತ ರಮಣರಿಗೂ ಗೊತ್ತಿರುತ್ತೆ, ರಾಜರ್ಷಿಗಳಾದಂತ ಮಹಾರಾಜರಿಗೂ ಗೊತ್ತಿರುತ್ತೆ. ಈ ಮಹಾರಾಜರ ವಂಶದವರೆಲ್ಲನೂ ನೋಡಿ, ಅತ್ಯಧಿಷ್ಠಂ ದಶಾಂಗುಲಂ ಅಂತ ತಾಯಿ ಚಾಮುಂಡೇಶ್ವರಿ ಮಹಾರಾಜರನ್ನ 10 ಅಂಗುಲದ ನೆತ್ತಿ ಮೇಲೆ ಕಾಯ್ತಾ ಇರ್ತಾಳೆ ಯಾವಾಗ್ಲೂ. ನಮ್ಮ ಮೈಸೂರಲ್ಲಿ ಒಂದು ಮಾತಿದೆ, ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರದು ಅಂತ. ಅರಮನೆ ದುಡ್ಡು 10 ಜನಗಳ ತೆರಿಗೆ ದುಡ್ಡು, ಅದನ್ನ ದುರುಪಯೋಗ ಮಾಡ್ಕೊಂಡ್ರು ನಾಶ ಆಗೋಗ್ತೀರಿ. ಗುರುಮನೆ ದುಡ್ಡು 10 ಜನಗಳ ಕಾಣಿಕೆ, ದುರುಪಯೋಗ ಮಾಡ್ಕೊಂಡ್ರು ನಾಶ ಆಗೋಗ್ತೀರಿ ಅಂತ. ಇವತ್ತಿನವ್ರಿಗೆ ನಾವು ಮೈಸೂರು ಜನ ನಾವು 100 ಜನ ನೋಡಿದ್ವಿ ಅರಮನೆ ದುಡ್ಡು ಹೊಡ್ಕೊಂಡಿರೋರ್ನ, ಒಬ್ರು ಆದ್ರೂ ಇಲ್ಲ ಇವತ್ತು. ಮನೆ ಮಠ ಮಾರ್ಕೊಂಡು ನಿರ್ವಂಶವಾಗಿ ಹೊರಟೋಗಿದ್ದಾರೆ. ಯಾರು ಉದ್ಧಾರ ಆಗಿಲ್ಲ, ಯಾರು ಉದ್ಧಾರ ಆಗೋದು ಇಲ್ಲ. ಅದಷ್ಟೇ ಅಲ್ಲ, ಮಹಾರಾಜರನ್ನ ತಡುಕೋರು, ತೊಂದರೆ ಕೊಡೋರು ಉದ್ಧಾರ ಆಗೋದಿಲ್ಲ. ಅಂಥ ರಾಜವಂಶ. ಇವ್ರ ತಾತ ಒಬ್ಬರಿದ್ರು, 3ನೇ ಕೃಷ್ಣರಾಜ ಒಡೆಯರು ಅಂತ, 1800 1794 ಹುಟ್ಟಿದವರು. ಅವರು ದೊಡ್ಡ ಶಿವಭಕ್ತರು. ದಿನಾ ಬೆಳಗ್ಗೆ ನಂಜನಗೂಡಿಂದ ಪಂಚಾಮೃತ ಶಾಲ್ಯಾನದ ಅಭಿಷೇಕ ಬರ್ಬೇಕು, ಅದನ್ನ ಅವ್ರು ಸೇವನೆ ಮಾಡ್ಬೇಕು, ಆಮೇಲೆ ತಿಂಡಿ ತಿನ್ಬೇಕು. ನೀರು ಸಹ ಕುಡಿದೆ ಇವ್ರು ಶಿವಪೂಜೆ ಮಾಡ್ಕೊಂಡು ಕೂತಿರೋರು. ಬೆಳಗ್ಗೆ ನಂಜನಗೂಡಿಂದ ಸೈನಿಕರು ಪ್ರಸಾದ ತಂದು ಕೊಟ್ಟ ಮೇಲೆ ತಿಂತಾ ಇದ್ರು. ಒಂದಿನ ತಂದ್ರು, ಕೊಟ್ರು, ತಿಂದ್ರು, ನಾಳೆ ಪ್ರಸಾದ ಬೇಡಿ ಅಂತ ರಾತ್ರಿ ಇಂಥ ಪುಣ್ಯಾತ್ಮ ನಮ್ಮ ಮಹಾರಾಜ. ನಮ್ಮನ್ನ ನಾವು ಎಷ್ಟು ಹೆಮ್ಮೆ ಪಡ್ಬೇಕು ಈ ನೆಲದಲ್ಲಿ ಓಡಾಡೋದಕ್ಕೆ. ಎಷ್ಟು ಪುಣ್ಯ ಮಾಡಿದ್ರೆ ನಾವು ಈ ನೆಲದಲ್ಲಿ ಹುಟ್ಟಿದೀವಿ, ಇಲ್ಲಿ ಬದುಕಿದೀವಿ, ಇಲ್ಲಿ ಓಡಾಡ್ತಾ ಇದ್ದೀವಿ ಅಲ್ವೇ? ಸಾಕ? ಇತಿಹಾಸದ ಕಣಜರಾಗಿರುವಂತ ಶ್ರೀ ಧರ್ಮೇಂದ್ರ ಕುಮಾರ್ ಅವರಿಗೆ ಭಕ್ತಿಯಿಂದ ವಂದಿಸುತ್ತೇನೆ. ಇದು ನನ್ನೆಲ್ಲರ ಭಾಗ್ಯ. ಇವತ್ತು ಬಂದು ಈ ಕರ್ನಾಟಕದ ಇತಿಹಾಸ, ಅದರಲ್ಲೂ ಹೆಚ್ಚಾಗಿ ಮೈಸೂರು ಸಂಸ್ಥಾನದ ಮಹಾರಾಜರ ಸೇವೆ ಕೊಡುಗೆಗಳನ್ನ ಎಲ್ಲರ ಹೃದಯಕ್ಕೆ ಮುಟ್ಟುವಂಗೆ ಹೇಳಿರುವಂತಹ ಶ್ರೀಗಳಿಗೆ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಕಂಡಾಗ ಕೇಳಿದಾಗ ಇದು ಕೂಡ ಇಂಥ ಒಂದು ರತ್ನಗಳು ನಮ್ಮ ನಾಡಿನಲ್ಲಿ ಇದೆಯಲ್ಲ,
ಅಂತ ಒಂದು ರತ್ನ ಇವತ್ತು ನಮ್ಮ ವೇದಿಕೆಗೆ ಬಂದು ಹುಟ್ಟಿದ ಸಾವು ಹುಟ್ಟಿದ ಈ ಎರಡರ ಮಧ್ಯೆ ಬರ್ತಕ್ಕಂಥ ಈ ಸುವರ್ಣ ಅವಕಾಶವನ್ನ ಸದ್ವಿನಿಯೋಗಪಡಿಸಿಕೊಳ್ತಕ್ಕಂಥ ಸೌಭಾಗ್ಯ ನಮ್ಮನಿಂದಲೂ ಸಿಕ್ಕಿದೆಯಲ್ಲ. ಅದಕ್ಕಾಗಿ ಮತ್ತೊಮ್ಮೆ ವೇದಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ